ಈ ಮುಂಜಾನೆಯಲ್ಲಿ ದೇವರು ಒಳ್ಳೆಯವರಾಗಿದ್ದಾರೆ. ಆಮೆನ್. ಅವರ ಯೋಜನೆಗಳನ್ನು ನಾವುಗಳು ತಿಳ್ಕೊಳ್ಳುವಾಗ ಆತನ ಒಳ್ಳೆತನವನ್ನು ಸಹ ನಾವುಗಳು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಆಮೆನ್. ಇವತ್ತು ನಾವು ವಿಶೇಷವಾಗಿ ದೇವರಿಗೆ ಬಹಳ ಸಮೀಪವಾದಂಥ ಹತ್ತಿರದಲ್ಲಿ ಇರುವ ಒಂದು ವಿಷಯವನ್ನು ಹೇಳಲಿಕ್ಕೆ ಬಯಸ್ತೇನೆ. ಅದೇನೆಂದರೆ ಅದು ಕುಟುಂಬವಾಗಿದೆ. ಆಮೆನ್. ದ ಫ್ಯಾಮಿಲಿ ಇಸ್ ವೆರಿ ಕ್ಲೋಸ್ ಟು ಗಾಡ್. ದೇವರಿಗೆ ಬಹಳ ಸಮೀಪವಾಗಿರುವಂಥದ್ದು ಕುಟುಂಬವಾಗಿದೆ. ಆಮೆನ್. ಅದರಿಂದ ನನ್ನ ಈ ಮುಂಜಾನೆಯ ದೇವರ ಸಂದೇಶ ಇದಾಗಿದೆ. ಅದೇನೆಂದರೆ ಕ್ರಿಸ್ತನಿಗಾಗಿ ನಾವು ಕುಟುಂಬಗಳನ್ನು ಕಟ್ಟುವಂಥದ್ದು ಇದು ದೇವರ ಒಂದು ಮುಖ್ಯವಾದ ಗುರಿಯಾಗಿದೆ. ಪ್ರೇರೆ, ಇವತ್ತು ನಮ್ಮ ಸಭೆಗಳಲ್ಲಿ ಕುಟುಂಬಗಳು ಹೇಗಿದ್ದಾವೆ, ನಾವು ಕುಟುಂಬವಾಗಿ ಹೇಗೆ ಕಾರ್ಯನಿರ್ವಹಿಸ್ತಿದ್ದೇವೆ ಅನ್ನೋದು ಬಹಳ ಪ್ರಾಮುಖ್ಯವಾಗಿದೆ. ಓಕೆ, ದಿಸ್ ಇಸ್ ಸೆಕೆಂಡ್ ಸ್ಲೈಡ್. ನಾವು ನಮ್ಮ ಕುಟುಂಬಗಳು ಸಭೆಯಲ್ಲಿ ಹೇಗೆ ಕಾರ್ಯನಿರ್ವಹಿಸ್ತಾ ಇದೆ. ಯಾಕಂದರೆ ಹಾದಿಯಲ್ಲಿ ದೇವರು ತನ್ನ ಸೃಷ್ಟಿಕ್ರಮವನ್ನು ಮುಗಿಸಿದ ಮೇಲೆ ಆತನು ಕೆಲಸವನ್ನು ಪ್ರಾರಂಭ ಮಾಡಿದ್ದು ದೇವರು ಕುಟುಂಬವನ್ನು ನಿರ್ಮಾಣ ಮಾಡುವುದರ ಮೂಲಕವಾಗಿ ದೇವರು ತನ್ನ ಕಾರ್ಯವನ್ನು ಪ್ರಾರಂಭ ಮಾಡಿದ್ದಾನೆ. ದ ಫ್ಯಾಮಿಲೀಸ್ ಆರ್ ವೆರಿ ಕ್ಲೋಸ್ ಟು ಹಾರ್ಟ್ ಆಫ್ ಗಾಡ್. ದೇವರ ಮನಸ್ಸಿಗೆ, ಹೃದಯಕ್ಕೆ ಬಹಳ ಸಮೀಪವಾಗಿರುವಂಥದ್ದು ಅದು ಕುಟುಂಬವಾಗಿದೆ. Actually, how many of you believe that? Yes? Okay. ದೇವರು ಆದಾಮನನ್ನು ನಿರ್ಮಾಣ ಮಾಡಿ ಆತನಿಗೆ ಸರಿ ಬೀಳುವ ಸಂಗಾತಿಯನ್ನು ಉಂಟು ಮಾಡಿ ದೇವರು ಒಂದು ವಾಗ್ದಾನವನ್ನು ಮಾಡಿದರು. ಅದೆಲ್ಲಿದೆ? ಅದು ಆದಿಕಾಂಡ 1ನೇ ಅಧ್ಯಾಯದ 28ನೇ ವಾಕ್ಯದಲ್ಲಿದೆ. ದೇವರು ಆದಾಮ ಅವಳನ್ನು ನಿರ್ಮಾಣ ಮಾಡಿ ಅವರು ಭೂಮಿಯನ್ನೆಲ್ಲ ತುಂಬಿಕೊಳ್ಳಲಿ ಎಂಬುದಾಗಿ ದೇವರು ಯೋಜನೆಯನ್ನು ಮಾಡಿದರು. ದೇವರ ಒಂದು ಮುಖ್ಯವಾದ ಉದ್ದೇಶ, ದೇವರು ಇಡೀ ಭೂಲೋಕವನ್ನು ತನ್ನ ಜನರಿಂದ, ತನ್ನ ವಾಕ್ಯದಿಂದ, ತನ್ನ ಆರಾಧನೆಯಿಂದ ತುಂಬಬೇಕೆಂಬುದಾಗಿ ದೇವರು ಬಯಸುವವನಾಗಿದ್ದಾನೆ. ಐ ರಿಪೀಟ್, ದೇವರು ಈ ಲೋಕದಲ್ಲಿ ತನ್ನದೇ ಆದ ಜನರಿಂದ, ತನ್ನದೇ ಆದ ವಾಕ್ಯದಿಂದ, ತನ್ನದೇ ಆದ ಆರಾಧನೆಯಿಂದ ದೇವರು ತುಂಬಿರಬೇಕೆಂಬುದಾಗಿ ದೇವರು ಬಯಸ್ದ. ಆದರೆ ಕುಟುಂಬವು ದೇವರು ನಿರ್ಮಾಣ ಮಾಡಿದ ಯೋಜನೆಯನ್ನು ನೆರವೇರಿಸದೆ ಹೋದದ್ದರಿಂದ ಅದು ಪಾಪ ಆ ಲೋಕದಲ್ಲಿ ಪ್ರವೇಶಿಸಿತು. ಇನ್ಸ್ಟೆಡ್ ಆಫ್ ಫಿಲ್ಲಿಂಗ್ ದ ಹೋಲ್ ವರ್ಲ್ಡ್ ವಿತ್ ಹಿಸ್ ಪೀಪಲ್, ವಿತ್ ಹಿಸ್ ವರ್ಡ್ ಅಂಡ್ ಹಿಸ್ ವರ್ಷಿಪ್, ದ ಹೋಲ್ ವರ್ಲ್ಡ್ ಈಸ್ ಫಿಲ್ಡ್ ವಿತ್ ಸಿನ್. ಎಸ್, ಪಾಪದಿಂದ ಈ ಲೋಕ ತುಂಬಿಕೊಂಡಿದೆ. ಇವತ್ತು ನಮ್ಮ ಸಭೆಗಳಲ್ಲಿ ದೇವರ ಚಿತ್ತಾನುಸಾರವಾದ ಕುಟುಂಬಗಳನ್ನು ದೇವರು ಕರೆದು ನಿರ್ಮಿಸಿ ತನ್ನ ಉದ್ದೇಶವನ್ನು ನೆರವೇರಿಸಲಿಕ್ಕಾಗಿ ನಮ್ಮನ್ನು ರಕ್ಷಿಸಿದ್ದಾನೆ. ಆಮೆನ್. ದೇವರು ಕುಟುಂಬವಾಗಿ ನಮ್ಮೆಲ್ಲರನ್ನು ಕರೆದಿದ್ದಾನೆ. ಆದರೆ ಸಭೆಯಲ್ಲಿ ಇರುವ ಕುಟುಂಬಗಳು ಸಹ ಕೆಲವು ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾ ಇದೆ. ದೇವರ ಮುಖ್ಯವಾದ ಉದ್ದೇಶ, ದೇವರು ಇಡೀ ಲೋಕ, ಪ್ರಪಂಚ ದೈವ ಜನರಿಂದ, ದೈವತ್ವದಿಂದ, ದೇವರ ಆರಾಧನೆಯಿಂದ, ದೇವರ ನೀತಿ ನ್ಯಾಯದಿಂದ ತುಂಬಿರಬೇಕೆಂಬುದಾಗಿ ದೇವರು ಬಯಸ್ತಾ, ಆದರೆ ಪಾಪ ಬಂದು ಆ ಕುಟುಂಬವನ್ನು ಒಡೆದಾಕಿ ಈಗ ಇಡೀ ಲೋಕ ನ್ಯಾಯ, ನೀತಿ, ಪ್ರೀತಿಯಿಂದ ತುಂಬದೆ ಅನೀತಿಯಿಂದ, ಅಸಹ್ಯತೆಯಿಂದ, ಪಾಪದಿಂದ, ಒಲಸಿನಿಂದ ಇಡೀ ಲೋಕ ತುಂಬಿದೆ. ಪ್ರೇರೆ, ಆದ ಕಾರಣ ದೇವರು ತನ್ನ ಚಿತ್ತವನ್ನು ನೆರವೇರಿಸಲಿಕ್ಕಾಗಿ ಈ ದಿನಗಳಲ್ಲಿ ಕುಟುಂಬಗಳನ್ನು ಹುಡುಕ್ತಾ ಇದ್ದಾನೆ. ದೇವರು ಕುಟುಂಬಗಳನ್ನು ಕರೆದಿದ್ದಾನೆ, ಹುಡುಕ್ತಾ ಇದ್ದಾನೆ. ಯಾಕಂದರೆ ಕುಟುಂಬಗಳು ದೇವರ ಚಿತ್ತವನ್ನು ನೆರವೇರಿಸುವಂಥವುಗಳಾಗಿದ್ದಾವೆ. ಅದರಿಂದ ದೇವರು ಏನನ್ನು ಮಾಡಿದ್ದಾನೆ? ದೇವರು ಕುಟುಂಬವನ್ನು ಒಟ್ಟಾಗಿ ಕೂಡಿಸಿದ್ದಾನೆ. ಆದರೆ ಸೈತಾನನು ಏನು ಮಾಡ್ತಿದ್ದಾನೆ? ಅದೇ ಕುಟುಂಬಗಳ ಮೇಲೆ ಕಣ್ಣನ್ನು ಹಾಕಿದ್ದಾನೆ. ಇವತ್ತು ಲೋಕದಲ್ಲಿ ಎಷ್ಟೋ ರೀತಿಯಾದ ಡೈವರ್ಸ್ಗಳು ಆಗ್ತಾ ಇದೆ. ನಾನು ಸುಮಾರು 6 ವರ್ಷ ನಾನು ಫ್ಯಾಮಿಲಿ ಕೋರ್ಟ್ನಲ್ಲಿ ಫ್ಯಾಮಿಲಿ ಕೌನ್ಸಿಲರ್ ಆಗಿ ವರ್ಕ್ ಮಾಡಿದ್ದೇನೆ. ನಮ್ಮಲ್ಲಿ ಡಿಸ್ಟಿಕ್ ಕೋರ್ಟ್ಗಳಲ್ಲಿ ಕಡಿಮೆ ಅಂದ್ರೂ 2500ರಿಂದ 3000 ಡೈವರ್ಸ್ಗಳು ಆಗ್ತಾ ಇದೆ. ಆಗಲೇ ಪಾಸ್ಟ್ರು ಹೇಳ್ತಾ ಇದ್ರು, ತಂದೆ ತಾಯಿಯ ಜವಾಬ್ದಾರಿ ಕುಟುಂಬವನ್ನು ನಡೆಸಬೇಕೆಂಬುದಾಗಿ. ಇವತ್ತು ಸಮಾಜದಲ್ಲಿ ನೋಡುವುದಾದರೆ ದೈವಿಕವಾದ ಭಯ ಜನಗಳಲ್ಲಿ ಇಲ್ಲ. ಈ ಲೋಕ
ಇಡೀ ಜನರನ್ನು ಆಕ್ರಮಣ ಮಾಡಿರೋದ್ರಿಂದ ಜನಗಳು ನಾನಾ ರೀತಿಯ ಪಾಪಗಳಲ್ಲಿ, ಹೋರಾಟಗಳಲ್ಲಿ, ಶೋಧನೆಗಳಲ್ಲಿ ಒಳಗಾಗಿದ್ದಾರೆ. ಎಲ್ಲ ರೀತಿಯ ಕುಟುಂಬಗಳು ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳಲ್ಲಿ ಸಿಕ್ಕಿ ನಲುಗ್ತಾ ಇದೆ. ಇವತ್ತು ಮೆನಿ ಆಫ್ ದ ಫ್ಯಾಮಿಲೀಸ್ ಆರ್ ಬ್ರೋಕನ್. ಎಷ್ಟೋ ರೀತಿಯಾದ ಕುಟುಂಬಗಳು ಮುರಿಯಲ್ಪಟ್ಟಿದೆ. ಅಲ್ಲಿ ಸಮಾಧಾನ ಇಲ್ಲ, ಅಲ್ಲಿ ಶಾಂತಿ ಇಲ್ಲ, ಅಲ್ಲಿ ಸಂತೋಷ ಇಲ್ಲ, ಅಲ್ಲಿ ಬಿಡುಗಡೆ ಇಲ್ಲ. ಎಲ್ಲ ಕುಟುಂಬಗಳು ಭಾರಗಳನ್ನು ಹೊರ್ತಾ ಇದೆ. ಎವ್ರಿ ಫ್ಯಾಮಿಲಿ ಕ್ಯಾರಿಯಿಂಗ್ ದ ಬರ್ಡನ್, ಕುಟುಂಬಗಳ ಭಾರವನ್ನು ಹೊರುತ್ತಾ ಇದು ಕುಟುಂಬಗಳು ಹೋರಾಡ್ತಾ ಇದೆ. ಎವ್ರಿ ಫ್ಯಾಮಿಲಿ ಇಸ್ ಬ್ಯಾಟ್ಲಿಂಗ್ ವಿತ್ ಲಾಟ್ ಆಫ್ ಬ್ಯಾಟಲ್ಸ್. ಎಸ್, ಇಲ್ಲಿ ನಾನಲ್ಲಿ ಸ್ಕ್ರೀನಲ್ಲಿ ಹಾಕಿದ್ದೇನೆ, ಎವ್ರಿ ಫ್ಯಾಮಿಲಿ ಸಪೋಸ್ ಟು ಬಿ ಫ್ರೀ. ದೇವರ ಚಿತ್ತಾನುಸಾರವಾಗಿ ಬಿಡುಗಡೆಯಲ್ಲಿ, ದೇವರ ಯೋಜನೆಯಲ್ಲಿ, ದೇವರ ಸಮೃದ್ಧಿಯಲ್ಲಿ, ದೇವರ ಮಾರ್ಗದರ್ಶನದಲ್ಲಿ, ದೇವರ ಆಶೀರ್ವಾದಗಳಲ್ಲಿ ನಡೆಯಬೇಕಾದ ಕುಟುಂಬ ಪಾಪ ಮಾಡಿದ್ದರಿಂದ, ಆದಾಮನು ಪಾಪ ಮಾಡಿದ್ದರಿಂದ, ಇಡೀ ಲೋಕವು ಪಾಪದಲ್ಲಿ ಮುಳುಗಿದ್ದರಿಂದ ಇವತ್ತು ಅದೇ ಕುಟುಂಬವನ್ನು ಸೈತಾನನು ಟಾರ್ಗೆಟ್ ಮಾಡಿ ಎಲ್ಲ ರೀತಿಯ ಕುಟುಂಬಗಳನ್ನು ಹಿಂಸಿಸ್ತಾ ಇದ್ದಾನೆ. ಇಲ್ಲಿ ಪ್ರತಿಯೊಂದು ಕುಟುಂಬವೂ ಕೂಡ ಒಂದಲ್ಲ ಒಂದು ರೀತಿಯ ಭಾರದಲ್ಲಿ ಹಾದು ಹೋಗ್ತಾ ಇದೆ. ಪ್ರೇರೆ ಆದಿಯಿಂದಲೇ ಎಲ್ಲ ಕುಟುಂಬಗಳು ಆತ್ಮೀಕವಾದ ಹೋರಾಟದಲ್ಲಿ ಹೋಗ್ತಾ ಇದೆ. ಎವ್ರಿ ವರ್ಡ್ ಐ ಹ್ಯಾವ್ ಅ ಸ್ಲೈಡ್. ಓಕೆ, ಪ್ರತಿ ಕುಟುಂಬಗಳು ಆದಿಯಿಂದಲೇ ಆತ್ಮೀಕವಾದ ಹೋರಾಟದಲ್ಲಿ ಹಾದೋಗ್ತಾ ಇದೆ. You all know that every family is under attack. ಪ್ರತಿ ಕುಟುಂಬಗಳು ಏನು ಸೈತಾನನ ಕಾರ್ಯಗಳಿಂದ ಅಟ್ಯಾಕ್ ಆಗ್ತಾ ಇದೆ. ಇವತ್ತು ನೀವುಗಳು ನೋಡುವುದಾದರೆ ಎಲ್ಲ ಮನೆಗಳಲ್ಲಿ ಗೊತ್ತಿಲ್ಲದ ರೀತಿಯಲ್ಲಿ ಸಮಸ್ಯೆಗಳಿದೆ, ಕಣ್ಣೀರಿದೆ, ದುಃಖ ಇದೆ, ವೇದನೆ ಇದೆ, ತಿಕ್ಕಾಟಗಳಿದೆ, ಹೋರಾಟಗಳಿದೆ. ಎಷ್ಟೋ ಕಾರ್ಯಗಳಲ್ಲಿ ಸಭೆಗಳು ಹಾದು ಹೋಗ್ತಿದೆ. ಯಾಕಂದರೆ ಸೈತಾನನಿಗೆ ಕುಟುಂಬವು ಆರೋಗ್ಯಕರವಾಗಿರುವುದು, ಕುಟುಂಬವು ದೈವದತ್ತವಾಗಿ ನಡೆಯುವುದು ಸೈತಾನನಿಗೆ ಇಷ್ಟ ಇಲ್ಲ. ದ ಡೆವಿಲ್ ಇಸ್ ನಾಟ್ ಹ್ಯಾಪಿ ಅಬೌಟ್ ದ ಫ್ಯಾಮಿಲೀಸ್. ಸೈತಾನನು ಏನು ಕುಟುಂಬಗಳನ್ನು ಹೊಡಿಲಿಕ್ಕಾಗಿ ಆದಿಯಿಂದಲೇ ಸೈತಾನನು ಕಾರ್ಯ ಮಾಡಿದ್ದಾನೆ. ಆದರೆ ದೇವರು ಜನರನ್ನು ನೋಡುವಾಗ ದೇವರು ಹೇಳುವ ಮಾತೇನೆಂದರೆ, ಆತನಿಗೆ ಪಾಪರಹಿತವಾದ ಕುಟುಂಬಗಳನ್ನು ಕಟ್ಟಬೇಕೆಂಬುದಾಗಿ ದೇವರು ಬಯಸುವವನಾಗಿದ್ದಾನೆ. ಎವ್ರಿ ಫ್ಯಾಮಿಲಿ ಆರ್ ಸೋ ಇಂಪಾರ್ಟೆಂಟ್ ಟು ಗಾಡ್. ನಾನು ನೀನು ಕುಟುಂಬವಾಗಿ, ನಾನು ನೀನು ದೇವರ ಏನು ಚಿತ್ತವನ್ನು ನೆರವೇರಿಸಬೇಕೆಂಬುದಾಗಿ ಬಯಸುವಂಥವರಾಗಿದ್ದಾರೆ. ಆದ ಕಾರಣ ದೇವರು ಒಬ್ಬ ವ್ಯಕ್ತಿಯನ್ನ ಆರಿಸಿಕೊಂಡ್ರು. ಆತನ ಹೆಸರು ನೋಹನನು ಎಂಬುದಾಗಿ. ಗಾಡ್ ಚೋಸನ್ ದ ಫಸ್ಟ್ ಫ್ಯಾಮಿಲಿ. ಹೂ ಇಸ್ ದಟ್? ನೋಹ ಫ್ಯಾಮಿಲಿ. ಆತನನ್ನು ಆರಿಸಿಕೊಂಡು ಇಡೀ ಲೋಕವನ್ನು ಆತನು ಜಲಪ್ರಳಯದಲ್ಲಿ ನಾಶ ಮಾಡಿ ಒಬ್ಬ ವ್ಯಕ್ತಿಯನ್ನು ಆರಿಸಿಕೊಂಡು ಆತನ ಮೂಲಕವಾಗಿ ನೀತಿಯುಳ್ಳ ಜನಾಂಗವನ್ನು ಉಂಟು ಮಾಡ್ತೀನಿ ಎಂಬುದಾಗಿ ದೇವರು ಪ್ರಾರಂಭ ಮಾಡಿದರು. ಅದಾದ ಮೇಲೆ ದೇವರು ಅಬ್ರಹಾಮನನ್ನು ಕರೆದು ದೇವರು ಅಬ್ರಹಾಮನಿಗೆ ಒಂದು ವಾಗ್ದಾನವನ್ನು ಮಾಡಿದರು. ಅವನೊಂದಿಗೆ ಒಂದು ಒಡಂಬಡಿಕೆಯನ್ನು ದೇವರು ಮಾಡಿಕೊಂಡ್ರು. ಯಾವ ಒಡಂಬಡಿಕೆ ಅದು? 12ನೇ ಅಧ್ಯಾಯದಲ್ಲಿ, ಆದಿಕಾಂಡ 12ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಲ್ಲಿ ನೋಡಿಕೊಳ್ತೇವೆ. 1ರಿಂದ 3ನೇ ವಾಕ್ಯ ತನಕ ನೋಡಿಕೊಳ್ತೇವೆ. ದೇವರು ಅಬ್ರಹಾಮನ ಸಂಗಡ ಒಡಂಬಡಿಕೆಯನ್ನು ಮಾಡಿಕೊಂಡ್ರು. ಅದೇನೆಂದರೆ, ಅಬ್ರಹಾಮನು ದೇವರ ಮಾತಿಗೆ ವಿಧೇಯನಾಗಿ ನಡಿಲಿಕ್ಕೆ ಒಪ್ಪಿಸ್ಕೊಡೋದಾದ್ರೆ ಆತನ ಮೂಲಕವಾಗಿ ಒಂದು ಹೊಸ ಜನಾಂಗವನ್ನ ಪ್ರಾರಂಭ ಮಾಡಲಿಕ್ಕೆ ದೇವರು ಏನು ಅಬ್ರಹಾಮನನ್ನ ಆರಿಸಿಕೊಂಡ್ರು. ಆದಿಕಾಂಡ 18ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ದೇವರು ಅಬ್ರಹಾಮನನ್ನು ನೋಡಿ ದೇವರು ನಂಬಿದರು. ಈ ರೀತಿಯಾಗಿ ಅಬ್ರಹಾಮನಿಗೆ ಹೇಳಿದ್ರು. ಅದೇನೆಂದರೆ, ಈತನು ದೇವರು ಹೇಳಿದ ವಾಗ್ದಾನಗಳನ್ನ, ಪ್ಲೀಸ್ ಎನಿಬಡಿ ಕ್ಯಾನ್ ರೀಡ್ ದಟ್. ದೇವರು ಹೇಳಿದ ಮಾತನ್ನ ಅವನು ತನ್ನವರಿಗೂ, ತನ್ನ ಮಕ್ಕಳಿಗೂ, ತನ್ನ ಕುಟುಂಬಸ್ಥರಿಗೆ ಆತನು ಬೋಧಿಸಿ ನಡೆಸಲಿಕ್ಕಾಗಿ ದೇವರು ಆತನನ್ನು ನಂಬಿದರು. ಪ್ಲೀಸ್ ರೀಡ್. ಓಕೆ, ಆದಿಕಾಂಡ 18ನೇ ಅಧ್ಯಾಯ 19ನೇ ವಾಕ್ಯ. ಅವರು ತನ್ನ ಪುತ್ರ ಪೌತ್ರರು ನ್ಯಾಯ ನೀತಿಯನ್ನು ನಡೆಸಿ
ಏನ್ ಮಾಡ್ಬೇಕು ಅವರು? ಯೆಹೋವನ ಮಾರ್ಗವನ್ನ ಅನುಸರಿಸಬೇಕೆಂದು ಬೋಧಿಸುವಂತೆ ಅವನನ್ನು ನಾನು ಆದುಕೊಂಡೆನಲ್ಲ. ಆಮೆನ್, ಆಮೆನ್. ಇಲ್ಲಿ ದೇವರು ಕುಟುಂಬವನ್ನ ಕಟ್ಟಲಿಕ್ಕಾಗಿ ಬಯಸ್ತಾ ಇದ್ದಾನೆ. ಗಾಡ್ ವಾಂಟ್ಸ್ ಟು ಫುಲ್ಫಿಲ್ ಹಿಸ್ ಪ್ಲಾನ್ ಅಂಡ್ ಪರ್ಪಸ್ ಥ್ರೂ ದ ಫ್ಯಾಮಿಲಿ ಆಫ್ ಗಾಡ್. ದೇವರು ತನ್ನದೇ ಆದ ಕುಟುಂಬದ ಮೂಲಕವಾಗಿ ತನ್ನ ಯೋಜನೆಯನ್ನ ನೆರವೇರಿಸಲಿಕ್ಕಾಗಿ ಬಯಸ್ತಾ ಇದ್ದಾರೆ. ಆದ ಕಾರಣ ದೇವರು ಅಬ್ರಹಾಮನನ್ನ ಆರಿಸಿಕೊಂಡು ಆತನಿಗೆ ಒಂದು ವಾಗ್ದಾನವನ್ನ ಮಾಡಿದ್ರು. ಆ ವಾಗ್ದಾನ ಏನದು? ಅವನು ಏನನ್ನ ಮಾಡಿಡ್ಬೇಕಂದ್ರೆ ತನ್ನ ಪುತ್ರ ಪೌತ್ರರಿಗೆ ಏನನ್ನ ಮಾಡಿಡ್ಬೇಕು? ಅವನು ಪುತ್ರ ಪೌತ್ರರಿಗೆ ನೀವು ನ್ಯಾಯ ನೀತಿಗಳನ್ನು ನಡೆಸಿ ಯೆಹೋವನ ಮಾರ್ಗವನ್ನ ಅನುಸರಿಸಬೇಕೆಂದು ಬೋಧಿಸುವಂತೆ ಅವನನ್ನು ನಾನು ಆದುಕೊಂಡೆನಲ್ಲ. ಗಾಡ್ ಹ್ಯಾಸ್ ಚೋಸನ್ ದ ಅಬ್ರಹಾಮನನ್ನ ದೇವರು ಕರೆದಿದ್ದು ಯಾಕಂದ್ರೆ ದೇವರ ಮಾರ್ಗದನ್ನ ಬೋಧಿಸಿ ಒಂದು ಹೊಸ ಜನಾಂಗವನ್ನ ಉಂಟು ಮಾಡಲಿಕ್ಕಾಗಿ ದೇವರು ಕರೆದರು ಪ್ರೇರೆ. ಇನ್ ಅದರ್ ವೇ, ಗಾಡ್ ವಾಂಟ್ಸ್ ಟು ಟ್ರಾನ್ಸ್ಫರ್ ಹಿಸ್ ಫೇತ್ ಟು ದೇರ್ ಚಿಲ್ಡ್ರನ್. ದೇವರ ಆಸೆ ಏನಂದ್ರೆ ಅಬ್ರಹಾಮನನ್ನ ಕರೆದು ಆತನ ಸಂಗಡ ಮಾತನಾಡಿ ಆತನೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಂಡು ದೇವರು ಹೇಳಿದ ಮಾತೇನೆಂದರೆ, ನೀನು ಹಾದು ಹೋದಂಥ ನಂಬಿಕೆಯ ಜೀವಿತವನ್ನ ನೀನು ಮಾತ್ರ ಅಲ್ಲ, ನಿನ್ನ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ಮುಂದೆ ಬರುವ ಎಲ್ಲ ಜನಾಂಗದವರಿಗೂ ಬೋಧಿಸಬೇಕೆಂಬುದಾಗಿ ದೇವರು ಅಬ್ರಹಾಮನನ್ನ ಕರೆದಿದ್ದಾನೆ ಪ್ರೇರೆ. ಇಲ್ಲಿ ದೇವರ ಒಂದು ಆಸೆ ಏನಂದ್ರೆ, ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 1ನೇ ವಾಕ್ಯದಿಂದ 9ನೇ ವಾಕ್ಯದಲ್ಲಿ ನೋಡಿಕೊಳ್ಳುವುದಾದರೆ, ದೇವರು ಏನು ಮೋಶೆಯ ಮೂಲಕವಾಗಿ ಒಂದು ಉನ್ನತವಾದ ಮಾರ್ಗವನ್ನ ಬೋಧನೆ ಮಾಡಿದ್ದಾನೆ. ಆ ಬೋಧನೆ ಏನಂದ್ರೆ, ಪ್ಲೀಸ್ ದಯಮಾಡಿ ನೀವು ಓದಿ 1ನೇ ವಾಕ್ಯದಿಂದ 9ನೇ ವಾಕ್ಯ ತನಕ. ಹೊಳೆ ದಾಟಿ ಸ್ವತಂತ್ರಿಸಿಕೊಳ್ಳುವ ದೇಶದಲ್ಲಿ ಅನುಸರಿಸುವುದಕ್ಕಾಗಿ ನಿಮಗೆ ಬೋಧಿಸಬೇಕೆಂದು ನಿಮ್ಮ ದೇವರಾದ ಯೆಹೋವನು ನನಗೆ ಆಜ್ಞಾಪಿಸಿದ ಧರ್ಮೋಪದೇಶವು ವಿಧಿ ನಿರ್ಣಯಗಳು ಇವೆ. ನೀವು ನಿಮ್ಮ ಪುತ್ರ ಪೌತ್ರಿ ಸಂತಾನತೆಯವರು ಜೀವಮಾನವೆಲ್ಲ ನಿಮ್ಮ ದೇವರಾದ ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರಾಗಿದ್ದುಕೊಂಡು ನಾನು ಈಗ ಬೋಧಿಸುವ ಆತನ ವಿಧಿ ನಿರ್ಣಯಗಳನ್ನೆಲ್ಲ ಅನುಸರಿಸಬೇಕೆಂದು ನೀವು ಬಹುಕಾಲ ಬಾಳಬೇಕೆಂದು ಇವುಗಳನ್ನು ಆಜ್ಞಾಪಿಸಿದ್ದೇನೆ. ಆದ್ದರಿಂದ ಇಸ್ರೇಲರೇ, ನಿಮ್ಮ ಪಿತೃಗಳ ದೇವರಾದ ಯೆಹೋವನು ವಾಗ್ದಾನ ಮಾಡಿದ ಪ್ರಕಾರ ಹಾಲು ಜೇನು ಹರಿಯುವ ಆ ದೇಶದಲ್ಲಿ ನಿಮಗೆ ಶುಭ ಉಂಟಾಗುವುದಕ್ಕೂ ನೀವು ಬಹಳವಾಗಿ ಹೆಚ್ಚುವುದಕ್ಕೂ ಈ ಆಜ್ಞೆಗಳನ್ನು ಲಕ್ಷ್ಯವಿಟ್ಟು ಕೇಳಿ ಅನುಸರಿಸಲೇಬೇಕು. ಇಸ್ರೇಲರೇ, ಕೇಳಿರಿ, ನಮ್ಮ ದೇವರಾದ ಯೆಹೋವನು ಒಬ್ಬನೇ ದೇವರು. ನೀವು ನಿಮ್ಮ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು. ನಾನು ಈಗ ನಿಮಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿರಬೇಕು. ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿರಿ. ಇವುಗಳನ್ನ ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಬೇಕು. ಓಕೆ, ಫರ್ದರ್. ಮನೆಯಲ್ಲಿ ಕೂತಿರುವಾಗ, ನೀವು ಮನೆಯಲ್ಲಿ ಕೂತಿರುವಾಗಲೂ, ದಾರಿಯಲ್ಲಿ ನಡೆಯುವಾಗಲೂ, ಮಲಗುವಾಗಲೂ, ಏಳುವಾಗಲೂ ಇವುಗಳ ವಿಷಯದಲ್ಲಿ ಮಾತನಾಡಬೇಕು. ಇವುಗಳನ್ನು ಜ್ಞಾಪಕಾರ್ಥಕವಾಗಿ ಕೈಗಳಿಗೆ ಕಟ್ಟಿಕೊಳ್ಳಬೇಕು. ಇವು ಹಣೆಗೆ ಕಟ್ಟಿಕೊಳ್ಳಬೇಕು. ಜ್ಞಾಪಕದ ಪಟ್ಟಿಯಂತೆ ಇರಬೇಕು. ನಿಮ್ಮ ಮನೆಗಳ ಬಾಗಲುಗಳಲ್ಲಿ ನಿಲುವು ಪಟ್ಟಿಗಳಲ್ಲಿಯೂ ತಲೆ ಬಾಗಲುಗಳ ಮೇಲೆಯೂ ಇವುಗಳನ್ನು ಬರೆಯಬೇಕು. ಇಲ್ಲಿ ದೇವರು ಕೇಳ್ತಿರೋ ಮಾತೇನೆಂದರೆ, ಓಕೆ ಪ್ಲೀಸ್ ಗೋ ಬ್ಯಾಕ್ ಒನ್ ಮೋರ್. ಇಲ್ಲಿ ದೇವರ ಒಂದು ಯೋಜನೆ ಏನಂದ್ರೆ, ಕುಟುಂಬವು ದೇವರ ಹೃದಯಕ್ಕೆ ಬಹಳ ಸಮೀಪವಾಗಿದೆ. ದೇವರು ಕುಟುಂಬಗಳನ್ನು ಕರೆದಿರುವಂಥ ಮುಖ್ಯ ಉದ್ದೇಶ ಏನಂದ್ರೆ, ನಿನ್ನಲ್ಲಿ ಇರುವ ನಂಬಿಕೆಯನ್ನ, ನೀನು ಕಂಡಂಥ ಅನುಭವವನ್ನ, ನೀನು ಹೊಂದಿಕೊಂಡಂಥ ದೇವರ ಪ್ರಕಟಣೆಯನ್ನ ನೀನು ಮಾತ್ರ ಇಟ್ಟುಕೊಳ್ಳುವುದಲ್ಲ, ನಿನ್ನ ಜನರೇಷನ್ಗೆ, ನಿನ್ನ ಜನಾಂಗಕ್ಕೆ, ನಿನ್ನ ಮಕ್ಕಳಿಗೆ, ನಿನ್ನ ಮೊಮ್ಮಕ್ಕಳಿಗೆ, ನಿನ್ನ ಕುಟುಂಬಕ್ಕೆ ನೀನು ಬೋಧಿಸಬೇಕಾಗಿದೆ.
ಇವತ್ತು ಏನಾಗಿದೆ ಅಂದರೆ ನಾವೆಲ್ಲರೂ ಕೂಡ, ನಾನು ಸಹ ಬೇರೆ ಹಿನ್ನೆಲೆಯಿಂದ ನಾನು ದೇವರನ್ನು ಕಂಡುಕೊಂಡು ಬಂದವನಾಗಿದ್ದೇನೆ. ನಾವೆಲ್ಲರೂ ಸಹ ಒಂದಲ್ಲ ಒಂದು ರೀತಿಯಾಗಿ ನಾವು ಫಸ್ಟ್ ಜನರೇಷನ್ ಕ್ರಿಶ್ಚಿಯನ್ಸ್ ನಾವಾಗಿದ್ದೇವೆ. ಅಂದರೆ ನಾವು ದೇವರ ಪ್ರಕಟಣೆಯನ್ನು ಹೊಂದಿಕೊಂಡು ಸತ್ಯ ದೇವರಾದ ಯೇಸುವನ್ನು ನಂಬಿ ನಾವುಗಳು ಬರ್ತಿದ್ದೇವೆ. ಕೆಲವರು ನಿಮ್ಮ ತಂದೆ ತಾಯಿಗಳು ಅವರು ದೇವರನ್ನು ನಂಬಿ ನಿಮಿತ್ತವಾಗಿ ನೀವು ಕ್ರೈಸ್ತರಾಗಿರಬಹುದು. ಆದರೆ ದೇವರು ಪ್ರತಿಯೊಬ್ಬರ ಜೀವಿತದಲ್ಲಿ ಒಂದು ಉದ್ದೇಶವನ್ನು ಕೊಟ್ಟಿದ್ದಾನೆ. ಆ ಉದ್ದೇಶ ಏನಂದ್ರೆ, ನಾನು ನಂಬಿದ ನಂಬಿಕೆಯನ್ನ ನನ್ನ ಮತ್ತೊಂದು ಜನಾಂಗಕ್ಕೆ, ನನ್ನ ಮಕ್ಕಳಿಗೆ, ನನ್ನ ಮರಿ ಮಕ್ಕಳಿಗೆ ನಾನು ಆ ನಂಬಿಕೆಯನ್ನ ವರ್ಗಾಯಿಸಬೇಕು, ರವಾನಿಸಬೇಕೆಂಬುದಾಗಿ ದೇವರು ನಮ್ಮ ಜೀವಿತಗಳಲ್ಲಿ ಕರೀತಾ ಇದ್ದಾನೆ ಪ್ರೇರೆ. ಆದ ಕಾರಣ ದೇವರ ಮಾರ್ಗವನ್ನ ಬೋಧಿಸುವಂಥದ್ದು ಬಹಳ ಪ್ರಾಮುಖ್ಯ. ಇವತ್ತು ಸಭಾಪಾಲಕರು ಬಹಳ ಸ್ಪಷ್ಟವಾಗಿ, ಚಿಕ್ಕದಾಗಿ ಚೊಕ್ಕದಾಗಿ, ಬಹಳ ನೀಟಾಗಿ ಅವರು ಡೆಡಿಕೇಶನ್ ನಲ್ಲಿ ದೇವರ ಸಂದೇಶವನ್ನು ಕೊಟ್ಟುಬಿಟ್ರು. ಅದೇನೆಂದರೆ, ಈ ನಶಿಸಿ ಹೋಗುವ ಪ್ರಪಂಚದಲ್ಲಿ ನಮ್ಮ ಮಕ್ಕಳಿಗೆ ಸರಿಯಾದ ಬೋಧನೆಯನ್ನು ನಾವು ಮಾಡಲಿಲ್ಲ ಅಂದರೆ ವಿ ವಿಲ್ ಲೂಸ್ ದೆಮ್. ಅವರಿಗೆ ವಿ ಕ್ಯಾನ್ ಗಿವ್ ದಮ್ ಅ ಬೆಸ್ಟ್ ಇನ್ ದ ವರ್ಲ್ಡ್. ಈ ಲೋಕದಲ್ಲಿರುವ ಅಮೂಲ್ಯವಾದಂಥದ್ದನ್ನು ನಾವುಗಳು ಕೊಡಬಹುದು, ಆದರೆ ನಂಬಿಕೆಯನ್ನು ಕೊಡುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. The transferring our faith to their life is the most important thing. ಇವತ್ತು ನಾವು ನಮ್ಮದೇ ಆದ ಆತ್ಮಿಕ ಜೀವಿತದಲ್ಲಿ ಎಷ್ಟೋ ಜನರು ಸ್ಟ್ರಗಲ್ ಮಾಡ್ತಿದ್ದಾರೆ. ಆದರೆ ದೇವರ ಆಸೆ, ನೀನು ನಂಬಿಗಸ್ತನಾಗಿ ನಡೆದು ನಿನ್ನ ನಂಬಿಕೆಯನ್ನ ನಿನ್ನ ಮಕ್ಕಳಿಗೆ ಬೋಧಿಸಬೇಕು. ಅದೇ ರೀತಿಯಲ್ಲಿ ದೇವರು ಅಬ್ರಹಾಮನನ್ನು ಆರಿಸಿಕೊಂಡಿದ್ದು. ಯಾಕಂದ್ರೆ ಗಾಡ್ ಬಿಲೀವ್ಡ್ ಅಬ್ರಹಾಮ್ ದಟ್ ಹಿ ವಿಲ್ ಟ್ರಾನ್ಸ್ಫರ್ ವಾಟ್ ಎವರ್ ದ ಥಿಂಗ್ಸ್ ಗಾಡ್ ಟಾಟ್ ಹಿಮ್. ದೇವರು ಅವನಿಗೆ ಹೇಳಿದಂತ, ಅವನು ಹಾದು ಹೋದಂತ, ಅವನು ಅನುಭವದಲ್ಲಿ ಹೊಂದಿದಂತ ಎಲ್ಲಾ ನಂಬಿಕೆಗಳನ್ನ ತನ್ನ ಮಕ್ಕಳಿಗೆ ಹೇಳಿಕೊಟ್ಟ ಪ್ರಿಯರೇ. Today, you and me should take responsibility. ನೀನು ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು. ಅದೇನೆಂದರೆ, ನನ್ನ ನಂಬಿಕೆಯನ್ನ ನನ್ನ ಮಕ್ಕಳಿಗೆ ವರ್ಗಾಯಿಸಲಿಕ್ಕಾಗಿ. ಓಕೆ, ಅದರಿಂದ ದ ಫ್ಯಾಮಿಲೀಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್ ಟು ಗಾಡ್. ದೇವರಿಗೆ ಕುಟುಂಬಗಳು ಅಂದರೆ ಬಹಳ ಇಷ್ಟ. ಯಾಕಂದ್ರೆ ಆ ಕುಟುಂಬದ ಮೂಲಕವಾಗಿಯೇ ತನ್ನ ಯೋಜನೆಯನ್ನ ನೆರವೇರಿಸಲಿಕ್ಕಾಗಿ ದೇವರು ಕುಟುಂಬವನ್ನು ಆರಿಸಿಕೊಂಡಿದ್ದಾನೆ. ಗಾಡ್ ಹ್ಯಾಸ್ ಅ ಗ್ರೇಟ್ ಪ್ಲಾನ್ ಫಾರ್ ಎವ್ರಿ ಫ್ಯಾಮಿಲಿ. ಅದರಿಂದ he loves that family. He wants to do everything for that family. ಆ ಕುಟುಂಬಗಳಿಗಾಗಿ ದೇವರು ಏನನ್ನೂ ಕೂಡ ಎಲ್ಲವನ್ನ ಮಾಡಲಿಕ್ಕೆ ರೆಡಿ ಇದ್ದಾರೆ. ಯಾವಾಗ ಅಂದ್ರೆ, ನೀನು ಆತನ ಚಿತ್ತಕ್ಕೆ ಒಳಗಾಗಲಿಕ್ಕೆ ಒಪ್ಪಿಸಿಕೊಡುವಾಗ. Now the important question is, ನಾವು ನಮ್ಮ ಮನೆಗಳಲ್ಲಿ ಹೇಗೆ ಜೀವಿಸ್ತಾ ಇದ್ದೇವೆ? ನಮ್ಮಲ್ಲಿ ಮನೆಗಳಲ್ಲಿ ಏನಾಗ್ತಿದೆಯೋ ಅದು ಸಭೆಯ ಮೇಲೆ ಪರಿಣಾಮ ಬೀರ್ತದೆ. ಓಕೆ, ವಾಟ್ ಎವರ್ ಹ್ಯಾಪನ್ಸ್ ಅಟ್ ಹೋಮ್ ಇಟ್ ಎಫೆಕ್ಟ್ಸ್ ದ ಚರ್ಚ್. ಇವತ್ತು ನಾವು ಎಲ್ಲವನ್ನೂ ಸಹ ಸಭೆಯ ಮೇಲೆ ಆತ್ಕೊಳ್ತಿದ್ದೇವೆ. ಎಲ್ಲರೂ ಸಹ ಬಯಸೋದೇನೆಂದರೆ, ಚರ್ಚ್ ಶುಡ್ ರನ್ ದ ಸಂಡೇ ಸ್ಕೂಲ್. ಸಭೆ ನಮಗೆಲ್ಲವನ್ನ ಮಾಡಬೇಕು, ಸಭೆ ನಮಗೆ ಬೋಧಿಸಬೇಕು, ಸಭೆ ನಮ್ಮನ್ನು ಕಾಳಜಿ ಮಾಡಬೇಕು, ಸಭೆ ನಮ್ಮನ್ನು ಮುನ್ನಡೆಸಬೇಕು. ಎಲ್ಲ ಭಾರವನ್ನ, ಕುಟುಂಬದ ಭಾರವನ್ನ ಈ ದಿನಗಳಲ್ಲಿ ಕುಟುಂಬವು ಸಭೆ ಮೇಲಾಗ್ತಾ ಇದೆ. ಆದರೆ ದೇವರು ಸಭೆಗೆ ಆ ಮ್ಯಾಂಡೇಟ್ ಅನ್ನು ಕೊಟ್ಟಿಲ್ಲ, ಕುಟುಂಬಗಳಿಗೆ ಆ ಮ್ಯಾಂಡೇಟ್ ಅನ್ನು ಕೊಟ್ಟಿದ್ದಾನೆ. ನನ್ನ ಮಕ್ಕಳಿಗೆ, ನನ್ನ ಕುಟುಂಬಕ್ಕೆ, ನನ್ನ ಮನೆಯವರಿಗೆ ನಂಬಿಕೆಯನ್ನು ಹೇಳಿಕೊಡುವಂಥದ್ದು, ಬೋಧಿಸುವಂಥದ್ದು, ಅವರನ್ನು ದೇವರ ಮಾರ್ಗದಲ್ಲಿ ನಡೆಸುವಂಥದ್ದು ನನ್ನ ತಂದೆ ತಾಯಿಯ ಜವಾಬ್ದಾರಿಯಾಗಿದೆ. ಮನೆಗಳಲ್ಲಿ ನಾವು ಹೇಗೆ ಜೀವಿಸ್ತೀವೋ ಅದು ನಮ್ಮ ಸಭೆಗಳ ಮೇಲೆ ಪ್ರಭಾವ ಬೀರುವಂಥದ್ದಾಗಿದೆ. ವಾಟ್ ಹ್ಯಾಪನ್ಸ್ ಅಟ್ ಹೋಮ್ ಇಸ್ ದ ಮ್ಯಾಟರ್. ನಿಮ್ಮ ಮನೆಗಳಲ್ಲಿ ಏನು ಆಗುತ್ತೋ ಅದು ಇಂಪಾರ್ಟೆಂಟ್. ಇವತ್ತು ನಾನು 7 ಮುಖ್ಯ ಕಾರಣಗಳು, ಏನು ಕುಟುಂಬಗಳು ಎಷ್ಟು ಪ್ರಾಮುಖ್ಯವಾಗಿದ್ದಾವೆ ದೇವರಿಗೆ ಅನ್ನೋದರಲ್ಲಿ 7 ಮುಖ್ಯ ಕಾರಣಗಳನ್ನ ಹೇಳಲಿಕ್ಕಿದ್ದೇನೆ. ಅದೇನೆಂದರೆ, ತನ್ನ ರಾಜ್ಯವನ್ನು ಕಟ್ಟುವ ದೇವರ ಯೋಜನೆಯಲ್ಲಿ ಕುಟುಂಬವು ಒಂದು ಒಳ್ಳೆಯ ಅಂಶವಾಗಿದೆ. ಅಂದರೆ ಗಾಡ್ ವಾಂಟ್ಸ್ ಟು ಬಿಲ್ಡ್ ಹಿಸ್ ಕಿಂಗ್ಡಮ್ ಥ್ರೂ ದ ಫ್ಯಾಮಿಲಿ. ಕುಟುಂಬಗಳ ಮೂಲಕವಾಗಿ ತನ್ನ ಸಭೆಯನ್ನು ಕಟ್ಟಲಿಕ್ಕಾಗಿ, ತನ್ನ ರಾಜ್ಯವನ್ನು ವಿಸ್ತಾರ ಮಾಡಲಿಕ್ಕಾಗಿ ಬಯಸುವಂಥವನಾಗಿದ್ದಾನೆ. ಕುಟುಂಬವನ್ನು ಬಿಟ್ಟು ದೇವರು ತನ್ನ ರಾಜ್ಯವನ್ನು ವಿಸ್ತಾರ ಮಾಡಲಿಕ್ಕೆ ಸಾಧ್ಯವಿಲ್ಲ.
ದೇವರು ನಿನ್ನ ಕುಟುಂಬದ ಮೂಲಕವಾಗಿ ತನ್ನ ರಾಜ್ಯವನ್ನು ವಿಸ್ತಾರ ಮಾಡಲಿಕ್ಕೆ ಬಯಸುವವನಾಗಿದ್ದಾನೆ. ಆದ ಕಾರಣ ಕುಟುಂಬದ ಜವಾಬ್ದಾರಿ ನಮ್ಮ ಮೇಲಿದೆ. ನಾವು ಕುಟುಂಬಸ್ಥರಾದ ನಾವು ಹೇಗೆ ಜೀವಿಸ್ತೀವಿ ಅನ್ನೋದು ಬಹಳ ಪ್ರಾಮುಖ್ಯವಾಗಿದೆ. ದ ಸ್ಟ್ರಾಂಗ್ ಚರ್ಚ್, ಬಿಲ್ಡಿಂಗ್ ಸ್ಟ್ರಾಂಗ್ ಚರ್ಚ್, God is using the man of God. ದೇವರು ತನ್ನ ಸೇವಕನನ್ನ ಒಂದು ಗಟ್ಟಿಯಾದ ಸಭೆಯನ್ನು ಕಟ್ಟಲಿಕ್ಕೆ ಉಪಯೋಗ ಮಾಡ್ತಿದ್ದಾನೆ. ಆ ಸಭೆಯಲ್ಲಿ ದೇವರ ವಾಕ್ಯವಿದೆ, ಪ್ರಾರ್ಥನೆ ಇದೆ, ಆರಾಧನೆ ಇದೆ, ಕ್ರೈಸ್ತಿಯ ಮಕ್ಕಳು ಹೇಗೆ ನಡ್ಕೊಳ್ಬೇಕೆಂಬ ಸ್ವಭಾವಗಳನ್ನು ಬೋಧಿಸುವವರಾಗ ಆಗಿದ್ದಾರೆ. ಆಮೇಲೆ ನಾವು ಸಮೂಹವಾಗಿ ಹೇಗೆ ಜೀವಿಸ್ಬೇಕನ್ನೋದನ್ನ ಸಭೆ ಹೇಳ್ಕೊಡ್ತಾ ಇದೆ. ದಿಸ್ ಇಸ್ ಚರ್ಚ್ ಬೇಸ್ಡ್ ಡಿಸೈಪಲ್ಶಿಪ್. ಸಭೆ ಆಧಾರಿತವಾದ ಶಿಷ್ಯತ್ವ ಸಭೆ ಮಾಡ್ತಾ ಇದೆ. ಆದರೆ ಇವತ್ತು ನಾನು ಹೇಳಲಿಕ್ಕಿರೋ ಮಾತೇನೆಂದರೆ, ಕುಟುಂಬ ಆಧಾರಿತವಾದ ಶಿಷ್ಯತ್ವ ಯಾವಾಗ ಸಭೆಯ ಸಂಗಡ ಒಂದು ಒಳ್ಳೆಯ ಪಾರ್ಟ್ನರ್ಶಿಪ್ ಅನ್ನು ಹೊಂದ್ಕೊಳ್ಳುತ್ತೋ ಆಗ ನಾವು ದೇವರ ಉದ್ದೇಶವನ್ನು ನೆರವೇರಿಸಲಿಕ್ಕೆ ಸಾಧ್ಯ. ಇವತ್ತು ವಿ ಆಲ್ ಥಿಂಕ್ ಏನಂದರೆ, ಸಂಡೇ ಬಂದರೆ ಸಾಕು, ಸಂಡೇ ಆರಾಧನೆ ಮಾಡಿದರೆ ಸಾಕು, ಸಂಡೇ ನಾವು ಬಂದು ಅಲ್ಲಿ ದಶಮ ಭಾಗಗಳನ್ನ ಕೊಟ್ಟು ಆರಾಧನೆಯನ್ನು ಮಾಡಿ, ಸಭಾಪಾಲಕರನ್ನು ಭೇಟಿ ಮಾಡಿ, ಕುಟುಂಬದವನ್ನು ಭೇಟಿ ಮಾಡಿ, ಎಲ್ಲರನ್ನು ಕೂಡ ಭೇಟಿ ಮಾಡಿ, ಎಲ್ಲರ ಫೆಲೋಶಿಪ್ಪನ್ನು ಹೊಂದ್ಕೊಂಡು ಒಂದು ಒಳ್ಳೆಯ ಕಮ್ಯುನಿಟಿ ಲೈಫ್ನ ಹೊಂದ್ಕೊಂಡು ಮನೆಗೆ ಹೋಗ್ಬಿಟ್ರೆ ಎವ್ರಿಥಿಂಗ್ ವೆಂಟ್ ಆನ್ ವೆಲ್ ಅಂತ ಯೋಚನೆ ಮಾಡ್ತೀವಿ. ದೇರ್ ಇಸ್ ಮಚ್ ಮೋರ್ ಟು ಡೂ. ನಾವು ಬರೀ ಸಭೆಯಲ್ಲಿ ಮಾಡುವ ಕಾರ್ಯಕ್ರಮಗಳ ಜೊತೆಯಲ್ಲಿ ನಾವು ಇನ್ನೂ ಹೆಚ್ಚಾದ ಕಾರ್ಯವನ್ನು ಮಾಡುವ ಜವಾಬ್ದಾರಿಯನ್ನು ಹೊಂದ್ಕೊಂಡಿದ್ದೇವೆ. ಅದು ಎಲ್ಲಿ ಅಂದರೆ ನಮ್ಮ ಕುಟುಂಬ ಜೀವಿತದಲ್ಲಿ. ದಟ್ ಈಸ್ ಫ್ರಮ್ ಮಂಡೇ ಟು ಸಾಟರ್ಡೇ. ಸೋಮವಾರದಿಂದ ಶನಿವಾರ ತನಕ ನಾವು ಸಭೆಯಲ್ಲಿ ಇರೋದಿಲ್ಲ, ನಾವು ಮನೆಯಲ್ಲಿ ಇರ್ತೇವೆ. ಈ ದೇವರು ಕರೆದಂಥ ಕುಟುಂಬ, ದೈವದತ್ತವಾದ ಕುಟುಂಬ, ದೇವರ ಯೋಜನೆಯನ್ನು ನೆರವೇರಿಸಲಿಕ್ಕೆ ಕರೆಯಲ್ಪಟ್ಟಂಥ ಕುಟುಂಬ, ದೇವರ ಉದ್ದೇಶವನ್ನು ನೆರವೇರಿಸಲಿಕ್ಕಾಗಿ ದೇವರು ಸಂಸಾರವನ್ನು ಕೊಟ್ಟಿದ್ದಾನೆ, ಕುಟುಂಬವನ್ನು ಕೊಟ್ಟಿದ್ದಾನೆ. ಅಲ್ಲಿ ನಾವು ಹೇಗೆ ಜೀವಿಸ್ತೀವಿ ಅನ್ನೋದು ಇಂಪಾರ್ಟೆಂಟ್. ನಮ್ಮಲ್ಲಿರೋ ಮನೆಗಳಲ್ಲಿ ಸುಮಾರು 6 ಸ್ಟೇಜಸ್ ಇದೆ. ಅಂದರೆ ಏನೋ ಒಂದು ಮಗು ಹುಟ್ಟಿದರೆ ಅದು ಬಾಲ್ಯಾರಂಭದಲ್ಲಿ ಇರುತ್ತೆ, ಆಮೇಲೆ ಟೀನ್ಸ್ ಆಗಿ ಬರುತ್ತೆ, ಆಮೇಲೆ ಅಡಲ್ಟ್ ಆಗುತ್ತೆ, ಆಮೇಲೆ ಮ್ಯಾರೇಜ್ ಲೈಫ್ನಲ್ಲಿ ಹೋಗ್ತಾರೆ, ಆಮೇಲೆ ಓಲ್ಡ್ ಏಜ್ನಲ್ಲಿ ಹೋಗ್ತಾರೆ, ಕೊನೆಗೆ ನಿತ್ಯತ್ವದಲ್ಲಿ ಸಮಯ ಕಳೀತಾರೆ. ಈ ಎಲ್ಲ ಹಂತಗಳಲ್ಲಿ ಕ್ರೈಸ್ತರು ಕುಟುಂಬದಲ್ಲಿ, ಮನೆಗಳಲ್ಲಿ ಎಲ್ಲ ಹಂತಗಳಲ್ಲಿ ಹೇಗೆ ಜೀವಿಸ್ತಾರೆ ಅದು ಸಭೆ ಮೇಲೆ ಪರಿಣಾಮ ಬೀರುತ್ತೆ. ನೀವು ಕುಟುಂಬ ಜೀವಿತಗಳಲ್ಲಿ ಭಯಭಕ್ತಿಯನ್ನ, ದೈವತ್ವವನ್ನ, ದೈವಿಕವಾದ ಜೀವನ ಶೈಲಿಯನ್ನ ನಾವು ಗಂಭೀರವಾಗಿ ತೆಗೆದುಕೊಳ್ಳದೆ ಹೋದರೆ ವಿ ಲೂಸ್ ಅವರ್ ನೆಕ್ಸ್ಟ್ ಜನರೇಷನ್. ನಮ್ಮಲ್ಲಿರೋ ಮುಂದಿನ ಪೀಳಿಗೆಯನ್ನ, ಮುಂದಿನ ಮಕ್ಕಳುಗಳನ್ನು ನಾವುಗಳು ಕಳ್ಕೊಂಡು ಬಿಡ್ತೇವೆ. ದ ಚರ್ಚ್ ಲೈಫ್ ಹ್ಯಾಪನ್ಸ್ ವಿತ್ 2 to 3 hours ಇನ್ ಅ ವೀಕ್. ವಾರದಲ್ಲಿ 2 ತಾಸು ಇಲ್ಲ 3 ತಾಸು ನಾವು ಒಂದು ಒಳ್ಳೆಯ ಸಭೆಯ ಜೀವಿತವನ್ನು ಹೊಂದಿಕೊಳ್ತೇವೆ. ಅಲ್ಲಿ ಆರಾಧನೆಯನ್ನು ಹೊಂದಿಕೊಳ್ತೇವೆ, ಅಲ್ಲಿ ದೇವರ ವಾಕ್ಯವನ್ನು ಹೊಂದಿಕೊಳ್ತೇವೆ, ಅಲ್ಲಿ ದೇವರ ಮಾರ್ಗದರ್ಶನವನ್ನು ಹೊಂದಿಕೊಳ್ತೇವೆ. ಅದನ್ನು ಹೊಂದಿಕೊಂಡ ಮೇಲೆ ನಾವು ಕುಟುಂಬ ಜೀವಿತಗಳಲ್ಲಿ ಮಾಡಬೇಕಾದ ದೊಡ್ಡ ಜವಾಬ್ದಾರಿ ಇದೆ ಪ್ರಿಯರೇ. ನೀನು ನಮ್ಮಲ್ಲಿರುವ ಮನೆಯಲ್ಲಿ ಕ್ರೈಸ್ತರು ಹೇಗೆ ಬದುಕ್ತೀವಿ ಅನ್ನೋದು ಬಹಳ ಪ್ರಾಮುಖ್ಯ. ಅನ್ಲೆಸ್ ಯು ಟೇಕ್ ಸೀರಿಯಸ್ ಯುವರ್ ಫ್ಯಾಮಿಲಿ ಲೈಫ್, ನೀವು ನಿಮ್ಮದೇ ಕುಟುಂಬ ಜೀವಿತವನ್ನು ಗಂಭೀರವಾಗಿ ತೆಗೆದುಕೊಳ್ಳಿಲ್ಲ ಅಂದರೆ ನಾವು ದೇವರ ಉದ್ದೇಶವನ್ನು ನೆರವೇರಿಸಲಿಕ್ಕೆ ಸಾಧ್ಯವಿಲ್ಲ. ನೀವು ಮೋಸ್ಟ್ಲಿ ಹೇಳ್ಬೋದು, ವಿ ಆರ್ ಡೂಯಿಂಗ್ ವೆಲ್ ಅಟ್ ಹೋಮ್, ನಾವುಗಳು ಮನೆಯಲ್ಲಿ ತುಂಬ ಚೆನ್ನಾಗಿ ಮಾಡ್ತಿದ್ದೇವೆ ಎಂಬುದಾಗಿ. ಎಸ್, ಇಟ್ ಇಸ್ ಟ್ರೂ. ಆದರೆ ನಾನು ಮಾತಾಡ್ತಿರೋದೇನೆಂದರೆ, ದೈವಿಕವಾದ ಸ್ವಭಾವಗಳನ್ನು, ದೇವರು ನಿನ್ನ ಜೀವಿತದಲ್ಲಿ ಪ್ರಕಟವಾದಂಥ ಪ್ರಕಟಣೆಯನ್ನ, ಆ ನಂಬಿಕೆಯನ್ನ ನೀನು ಯಾವ ರೀತಿಯಲ್ಲಿ ನಿನ್ನ ಮಕ್ಕಳಿಗೆ ವರ್ಗಾಯಿಸ್ತಾ ಇದ್ದೀಯಾ? ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಅದಕ್ಕೆ ನಾನು ಕಾರ್ಯಗತ ಮಾಡಲಿಲ್ಲ, ಅದಕ್ಕೆ ನಾನು ಯೋಜನೆಗಳನ್ನು ಮಾಡಲಿಲ್ಲ, ಅದಕ್ಕೆ ನಾನು ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ ಅಂದರೆ ನಾನು ನನ್ನ ಕುಟುಂಬವನ್ನು ದೈವದತ್ತವಾದ ಕುಟುಂಬವಾಗಿ, ದೇವರಿಗೆ ಮೆಚ್ಚುಗೆಯಾದ ಕುಟುಂಬವಾಗಿ ನಡೆಸಲಿಕ್ಕೆ ಸಾಧ್ಯವಿಲ್ಲ. ಇವತ್ತು ಎವ್ರಿ ಒನ್ ಆರ್ ಬ್ಯುಸಿ ಇನ್ ದೇರ್ ಓನ್ ಲೈಫ್. ಇವತ್ತು ಯಾವುದಕ್ಕೂ ಕೂಡ ಸಮಯ ಇಲ್ಲ. ದಟ್ ವಿ ಆರ್ ಇನ್ ದ ರೇಸ್.
ನಾವೇನು ಒಂದು ದೊಡ್ಡದಾದ ಓಟದಲ್ಲಿದ್ದೇವೆ. ವಿ ಹ್ಯಾವ್ ಲಾಟ್ ಆಫ್ ಇಶ್ಯೂಸ್ ಇನ್ ದ ಲೈವ್ಲಿ. ಎಕಾನಮಿಕಲ್ ಇಶ್ಯೂಸ್ ಇರ್ಬೋದು, ಫ್ಯಾಮಿಲಿ ಇಶ್ಯೂಸ್ ಇರ್ಬೋದು, ಚಾಲೆಂಜಸ್ ಇರ್ಬೋದು, ಅಕಾಡೆಮಿಕ್ ಸ್ಟಡೀಸ್ ಇರ್ಬೋದು, ಮಕ್ಕಳ ಭವಿಷ್ಯತ್ತಿನ ಕಾರ್ಯಗಳಲ್ಲಿ ಹೆಚ್ಚಾದ ತಲೆ ಕೆಡಿಸ್ಕೊಳ್ತಿದ್ದೇವೆ. ಆದರೆ ಅವರ ನಂಬಿಕೆ, ನಿನ್ನಲ್ಲಿರುವ ನಂಬಿಕೆಯನ್ನ ನಿನ್ನ ಮಕ್ಕಳಿಗೆ ವರ್ಗಾಯಿಸುವುದರಲ್ಲಿ ನಾವು ಎಷ್ಟು ಸಮಯವನ್ನು ತೆಗೆದುಕೊಳ್ತಿದ್ದೇವೆ. ಆಸ್ ಪಾಸ್ಟರ್ ವಾಸ್ ಟೆಲ್ಲಿಂಗ್, getting great things is easy, good thing is easy, but sitting with a child, praying with a child, not only praying, understanding the child, teaching the life, ಮಗುವಿಗೆ ಆ ಜೀವನವನ್ನು ಹೇಳ್ಕೊಡುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ಇದರಲ್ಲಿ ಎಲ್ಲರ ಕುಟುಂಬದ ಎಲ್ಲ ಸ್ಟೇಜ್ಗಳಲ್ಲಿ ಸೈತಾನನು ವೈರಿ ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನ ನುಂಗಲಿ ಎಂಬುದಾಗಿ ಹೋರಾಡ್ತಿದ್ದಾನೆ. ಇವತ್ತು ಎಲ್ಲ ಕುಟುಂಬಗಳಲ್ಲಿ ಏನು ಸೈತಾನನು ಅವ್ರನ್ನ ಸಂತೋಷವಾಗಿ ಇರಲಿಕ್ಕೆ ಬಿಡ್ತಾ ಇಲ್ಲ. ಯಾಕಂದ್ರೆ ಅವನಿಗೆ ಗೊತ್ತುಂಟು, ಕುಟುಂಬ ಒಂದಾಗ್ಬಿಟ್ರೆ, ಕುಟುಂಬ ದೈವದತ್ತವಾಗಿ ಬೆಳೆದು ಬಿಟ್ರೆ, ಕುಟುಂಬ ಒಂದಾಗಿ ಪ್ರಾರ್ಥಿಸ್ಬಿಟ್ರೆ, ಕುಟುಂಬ ಒಂದಾಗಿ ದೇವರ ನಂಬಿಕೆಯಲ್ಲಿ ಬೆಳೆದು ಬಿಟ್ರೆ ಅವನ ಶಕ್ತಿಯನ್ನು ಕುಂದಿಸ್ತಾರೆ. ಎಸ್, ಅದಕ್ಕಾಗಿ ಅವನು ನಮ್ಮನ್ನ ಎಲ್ಲಾ ರೀತಿಯ ಬ್ಯುಸಿ ಲೈಫ್ನಲ್ಲಿ ಹಾಕ್ಬಿಟ್ಟು ನಾವು ಮಾಡಬೇಕಾದ ಜವಾಬ್ದಾರಿಗಳನ್ನ ಬಿಟ್ಟುಬಿಡ್ತಾನೆ. ವೆರಾಸ್ ಅಬ್ರಹಾಂ, ವಾಟ್ ಹಿ ಡಿಡ್, ಹಿ ಟ್ರಾನ್ಸ್ಫರ್ಡ್ ಹಿಸ್ ಫೇತ್ ಟು ಹಿಸ್ ಚಿಲ್ಡ್ರನ್. ಆತನ ಮಕ್ಕಳಿಗೆ ಆತನು ತನ್ನ ನಂಬಿಕೆಯನ್ನು ವರ್ಗಾವಣೆ ಮಾಡಿದ. ನೀನು ನಂಬಿರುವ ನಂಬಿಕೆ ಇದು ಅತಿ ಅಮೂಲ್ಯವಾಗಿದೆ ಪ್ರಿಯರೇ. ದ ಫೇತ್ ದಟ್ ವಿ ಹ್ಯಾವ್ ಇನ್ ಕ್ರೈಸ್ಟ್ ಜೀಸಸ್ ಇಸ್ ಅಮೇಜಿಂಗ್. ಅದು ಬಹಳ ಅಮೂಲ್ಯವಾದದ್ದಾಗಿದೆ. ಆ ನಂಬಿಕೆಯನ್ನ ನೀನು ಏನು ಸುಮ್ಮನೆ ನನಗೆ ಮಾತ್ರ ಇಟ್ಕೊಳ್ಳಿಕ್ಕಾಗಲ್ಲ, ನನ್ನ ಮಕ್ಕಳಿಗೆ ನಾನು ಬೋಧಿಸಬೇಕಾಗಿದೆ. ಅದರಿಂದ ನಾವು ಬರೀ ಸಭೆ ಮೇಲೆ ಮಾತ್ರ ಆತುಕೊಳ್ಳದೆ ನಾವು ಕುಟುಂಬದಲ್ಲಿ ನಾವುಗಳು ಶಿಷ್ಯತ್ವದ ಅಭ್ಯಾಸವನ್ನು ಮಾಡುವುದಾದರೆ ಇಟ್ ವಿಲ್ ಬಿ ಏನು ಸಂಪೂರ್ಣವಾದ ಶಿಷ್ಯತ್ವದ ರಚನೆಯನ್ನ ನೋಡ್ಲಿಕ್ಕೆ ಸಾಧ್ಯ. ಒನ್ಸ್ ದ ಹೋಮ್ ಪಾರ್ಟ್ನರಿಂಗ್ ವಿತ್ ದ ಚರ್ಚ್, ಯಾವಾಗ ಕುಟುಂಬದವರು ಸಭೆಯೊಂದಿಗೆ ಪಾರ್ಟ್ನರ್ಶಿಪ್ ಆಗ್ತಾರೋ ಆಗ ನಾವು ಒಂದು ಒಳ್ಳೆಯ ಶಿಷ್ಯತ್ವವನ್ನು ಹೊಂದ್ಕೊಳ್ಳಿಕ್ಕೆ ಸಾಧ್ಯ. ವಿ ಮೇ ಹ್ಯಾವ್ ಲಾಟ್ ಆಫ್ ಡಿಸೈಪಲ್ಶಿಪ್ ಕೋರ್ಸ್ಗಳಲ್ಲಿ ನಾವು ಹಾದೋದ ತಕ್ಷಣ ನಾವು ಶಿಷ್ಯರಾಗ್ಲಿಕ್ಕೆ ಸಾಧ್ಯವಿಲ್ಲ. ನೀನು ಕುಟುಂಬ ಜೀವಿತದಲ್ಲಿ ಜೀವಿಸುತ್ತಾ, ನೀನು ಅಭ್ಯಾಸಿಸುತ್ತಾ, ನೀನು ವಾಕ್ಯದ ಪ್ರಕಾರ ನಡೆಯುತ್ತಾ, ನೀನು ದೇವರ ಮಾರ್ಗದ ಏನು ಉದ್ದೇಶದಲ್ಲಿ ನೀನು ಒಪ್ಪಿಸ್ಕೊಡುತ್ತಾ ನೀನು ನಡೆಯುವಾಗ ನಿನ್ನ ನಂಬಿಕೆ ನಿನ್ನ ಮಕ್ಕಳಿಗೆ, ನಿನ್ನ ಮೊಮ್ಮಕ್ಕಳಿಗೆ, ನಿನ್ನ ಕುಟುಂಬಕ್ಕೆ ನೀನು ಹೇಳಿಕೊಡುವಾಗ, ನಿನ್ನ ಮನೆಯಲ್ಲಿ ನೀನು ಬೋಧಿಸುವಾಗ ಈ ಎಲ್ಲ ಕಾರ್ಯಗಳು ಆಗಲಿಕ್ಕೆ ಸಾಧ್ಯ ಉಂಟು. ಅದರಿಂದ the church centered, the home supported. ಏನು ಚರ್ಚ್ ಕೇಂದ್ರಿತ, ಮನೆ ಬೆಂಬಲಿತವಾಗಿರಬೇಕು. ಅಂದರೆ ಚರ್ಚ್ನಲ್ಲಿ ಸಭಾಪಾಲಕರು ಏನೇನನ್ನ ಮಾಡ್ತಾರೆ ಅದನ್ನ ನಾವು ಮನೆಯ ಕುಟುಂಬದಲ್ಲಿ ನಾವು ಸಮಯ ಕಳೆದು ನಾವು ಕುಟುಂಬದಲ್ಲಿ ಅದನ್ನು ಮಾಡುವಾಗ, when we support as a family to the church, then church will become effective. ಇಲ್ಲ ಅಂದರೆ we put every burden on the church. Like we think everything the church should do for us ಅಂತ ಯೋಚನೆ ಮಾಡ್ತೀವಿ. ಅಂದರೆ ಸಭೆ ಎಲ್ಲದು ನನಗೆ ಮಾಡಿಡ್ಬೇಕಂತ. ಅಂದರೆ ನನ್ನ ಮಕ್ಕಳಿಗೆ, ನನ್ನ ಮನೆಯವರಿಗೆ ದೇವರ ಮಾರ್ಗವನ್ನು ಬೋಧಿಸುವ ಜವಾಬ್ದಾರಿ ಯಾರ್ದಾಗಿದೆ? Whose responsibility? It is a parent responsibility. It is not a pastor responsibility, it is a parent's responsibility ಆಗಿದೆ. ಅದರಿಂದ ನಾವು ಕುಟುಂಬದಲ್ಲಿ ಹೆಚ್ಚಿನ ಸಮಯವನ್ನು ಕಳೆಯುತ್ತಾ, ದೇವರ ಮಾರ್ಗವನ್ನು ಬೋಧಿಸುತ್ತಾ, ದೇವರ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವುದಾದರೆ ನಾವು ಹೆಚ್ಚಾದ ಕಾರ್ಯವನ್ನು ಮಾಡ್ತಾ ಹೋಗ್ಬೋದು. ಮನೆಗಳಲ್ಲಿ ಯಾವ ವಿಷಯವನ್ನು ಬೋಧಿಸಬೇಕು? ಎಫೆಸ ಬರೆದ ಪತ್ರಿಕೆ 5ನೇ ಅಧ್ಯಾಯ ಬಹಳ ಸ್ಪಷ್ಟವಾಗಿ ನಮಗೆ ಹೇಳ್ಕೊಡ್ತದೆ. ಅದೇನೆಂದರೆ ಪ್ರೀವಿಯಸ್ ಒನ್. ನಮ್ಮ ಮನೆಗಳಲ್ಲಿ
ನಾವು ದೇವರೊಂದಿಗಿನ ಸಂಬಂಧವನ್ನು ನಮ್ಮ ಮಕ್ಕಳಿಗೆ ಹೇಳಿಕೊಡಬೇಕಾಗಿದೆ. ವಿ ಶುಡ್ ಟೀಚ್ ಇನ್ ಅವರ್ ಹೋಮ್ ವಾಟ್ ಇಸ್ ಮ್ಯಾರೇಜ್ ಇಸ್ ಆಲ್ ಅಬೌಟ್. ಕುಟುಂಬದಲ್ಲಿ ಮದುವೆಯ ಸಂಬಂಧದ ಬಗ್ಗೆ ನಾವುಗಳು ಹೇಳಿಕೊಡಬೇಕಾಗಿದೆ. ಪಾಲನೆ ಪೋಷಣೆ ಮಾಡುವ ಪೇರೆಂಟಿಂಗ್ ಬಗ್ಗೆ ಹೇಳಿಕೊಡಬೇಕಾಗಿದೆ. ನಾವು ಹೇಗೆ ಜೀವಿಸಬೇಕು ಎಂಬುದಾಗಿ ಹೇಳಿಕೊಡಬೇಕಾಗಿದೆ. ದ ಹ್ಯೂಮನ್ ಸೆಕ್ಸುವಾಲಿಟಿ, ಮಿಷನ್ಸ್, ಮಕ್ಕಳಿಗೆ ಹೇಗೆ ದರ್ಶನವನ್ನು ಹೊಂದಿಕೊಂಡು ಸೇವಾ ಕ್ಷೇತ್ರದಲ್ಲಿ ಮುಂದೋಗ್ಬೇಕು ಎಂಬುದಾಗಿ ಕಲಿಸ್ಕೊಡ್ಬೇಕಾಗಿದೆ. ನಾನಾ ರೀತಿಯಾದ ಕಾರ್ಯಗಳನ್ನು ದೇವರ ವಾಕ್ಯ ಬೋಧಿಸ್ತದೆ. ಕುಟುಂಬದಲ್ಲಿ ಏನೇನು ಮಾಡಿಡಬೇಕಂತ ನೀವು ಮನೆಯಲ್ಲಿ ಹೋಗಿ ದಯಮಾಡಿ ಎಫೆಸ ಬರೆದ ಪತ್ರಿಕೆ 5ನೇ ಅಧ್ಯಾಯದ 22ನೇ ವಾಕ್ಯದಿಂದ ನೀವುಗಳು ಧ್ಯಾನ ಮಾಡಿ. ದೇರ್ ಇಸ್ ಅ ರೋಲ್ ಆಫ್ ಅ ಹಸ್ಬೆಂಡ್, ದೇರ್ ಇಸ್ ಅ ರೋಲ್ ಆಫ್ ಅ ವೈಫ್, ದೇರ್ ಇಸ್ ಅ ರೋಲ್ ಆಫ್ ಅ ಚಿಲ್ಡ್ರನ್, ದೇರ್ ಇಸ್ ಅ ರೋಲ್ ಆಫ್ ಅ ಪೇರೆಂಟ್ಸ್. ಎಲ್ಲದೂ ಕೂಡ ಬರೆಯಲ್ಪಟ್ಟಿದೆ. ಗಂಡನು ಹೇಗಿರಬೇಕು, ಹೆಂಡತಿ ಹೇಗಿರಬೇಕು, ಮಕ್ಕಳು ಹೇಗಿರಬೇಕು, ಎಲ್ಲವನ್ನು ಬರೆಯಲ್ಪಟ್ಟಿದೆ. ನಾನು ನೀನು ಕುಟುಂಬವಾಗಿ ಇರುವಾಗ ನನ್ನ ನಂಬಿಕೆಯನ್ನ ಇನ್ನೊಂದು ಜನರೇಷನ್ಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ನಾನು ಸಿದ್ಧನಾಗಬೇಕು ಪ್ರಿಯರೇ. ಅದರಿಂದ ಹಾಗ ಮಾಡುವಾಗ ಮಾತ್ರ ದ ಚರ್ಚ್ ವಿಲ್ ಬಿಕಮ್ ಫ್ಯಾಮಿಲಿ ಫ್ರೆಂಡ್ಲಿ ಚರ್ಚ್. ಯಾವ ಕುಟುಂಬಗಳು ಮನೆಗಳಲ್ಲಿ ಶಿಷ್ಯತ್ವವನ್ನು ಮಾಡಿ ಮನೆಗಳಲ್ಲಿ ದೇವರ ವಾಕ್ಯವನ್ನು ಬೋಧಿಸುತ್ತಾ ದೇವರ ಮಾರ್ಗವನ್ನು, ದೇವರ ನೀತಿಯನ್ನು, ಏನು ಇಡೀ ಜೀವನದ ಎಲ್ಲ ಹಂತವನ್ನು ಕುಟುಂಬ ನಡೆಸ್ಕೊಡುವಾಗ ದಟ್ ಫ್ಯಾಮಿಲಿ ವೆನ್ ದೇ ಕಮ್ ಟು ದ ಚರ್ಚ್ ವಿಲ್ ಬಿಕಮ್ ಎಫೆಕ್ಟಿವ್. ಇಲ್ಲ ಅಂದರೆ ಏನಾಗುತ್ತೆ ಅಂದರೆ, ನಾವು ದೇವರು ಕೊಟ್ಟಂಥ ಮ್ಯಾಂಡೇಟ್, ದೇವರು ಕೊಟ್ಟಂಥ ಒಂದು ಉದ್ದೇಶ, ದೇವರು ಕೊಟ್ಟಂಥ ಆ ಜವಾಬ್ದಾರಿ, ದೇವರು ನಮ್ಮಿಂದ ನಂಬಿದಂಥ, ನಮ್ಮ ಮೇಲೆ ಭರವಸೆ ಇಟ್ಟು ನಮ್ಮನ್ನು ಕರೆದಂಥ ಉದ್ದೇಶವನ್ನು ನಮ್ಮ ಜೊತೆಗೇನೆ ನಾವುಗಳು ಮುಗಿಸ್ಬಿಡ್ತೇವೆ. ಅದರಿಂದ ನಿನ್ನ ನಂಬಿಕೆಯನ್ನು ನಾವುಗಳು ನಮ್ಮ ಕುಟುಂಬಗಳಿಗೆ ಕಳಿಸಬೇಕಾಗಿದೆ. ನಾನು ಆಲ್ಮೋಸ್ಟ್ ಸೆಮಿನಾರ್ಸ್ಗಳನ್ನು ಸುಮಾರು 2 ತಾಸು 3 ತಾಸುಗಳನ್ನ ತೆಗೆದುಕೊಳ್ತೇನೆ. ಬಟ್ ಇವತ್ತು ನಾನು ಐ ಥಾಟ್ ಐ ಜಸ್ಟ್ ಸ್ಟಾರ್ಟ್ ವಿತ್ ಸಮಥಿಂಗ್ ದಟ್ ಯು ಆಲ್ ಕ್ಯಾನ್ ಥಿಂಕ್ ಅಬೌಟ್ ಇಟ್. ನೀವುಗಳು ಈ ಕುಟುಂಬದ ವಿಷಯದಲ್ಲಿ ಮನೆಯಲ್ಲಿ ಶಿಷ್ಯತ್ವ ಮಾಡುವ ವಿಷಯದಲ್ಲಿ ಹೆಚ್ಚಾದ ಗಮನವನ್ನು ಹರಿಸಬೇಕೆಂಬುದಾಗಿ ನಾನು ಬಯಸುವಂತವನಾಗಿದ್ದಾನೆ. ಇಲ್ಲಿ ದೇವರು ಯಾವಾಗ ನಾವು ಒಟ್ಟಾಗಿ ಕುಟುಂಬವಾಗಿ ಸಮಯವನ್ನು ಕಳೆಯುತ್ತಾ ದೇವರ ಮಾರ್ಗವನ್ನು ಅರ್ಥ ಮಾಡಿಕೊಳ್ಳುತ್ತಾ ನಾವುಗಳು ಜೀವಿಸುವಾಗ ನಾವು ದೇವರು ಯೋಜನೆ ಮಾಡಿದ ಎಲ್ಲ ಯೋಜನೆಗಳನ್ನು ನಾವು ಮುಂದುವರಿಸ್ಕೊಂಡು ಹೋಗಿ ನಮ್ಮ ನಂಬಿಕೆಯನ್ನು ನಮ್ಮ ಮಕ್ಕಳಿಗೆ ಮಾತ್ರ ಅಲ್ಲ, ಇತರರಿಗೂ ಕೂಡ ಸಾರಲಿಕ್ಕೆ ಸಹಾಯ ಆಗುತ್ತೆ. ಅದರಿಂದ ನಮ್ಮ ಜೀವನ, ಸಾಕ್ಷಿಯ ಜೀವನ, ಕುಟುಂಬ ಜೀವನ, ಫ್ಯಾಮಿಲಿ ಜೀವನ, ದೇವರು ತನ್ನ ಉದ್ದೇಶವನ್ನು ನೆರವೇರಿಸಲಿಕ್ಕೆ ಕರೆದಂಥ ಕುಟುಂಬದ ಜೀವಿತಗಳಲ್ಲಿ ದೇವರು ಮಹಿಮೆಯನ್ನು ತೋರಿಸ್ಲಿಕ್ಕಾಗಿ ಕರೀತಾ ಇದ್ದಾನೆ. ದೇರ್ ಇಸ್ ಅ ಕಾಲ್ ಫಾರ್ ಅವರ್ ಲೈಫ್. ನಮ್ಮೆಲ್ಲರ ಜೀವಿತಗಳಲ್ಲಿ ದೇವರ ಕರೆಯುವಿಕೆ ಇದೆ. ಅದೇನೆಂದರೆ, ನಾನು ನೀನು ಹೆಚ್ಚಾದ ಜವಾಬ್ದಾರಿಯನ್ನು ಹೊಂದಿದ್ದೇವೆ. ನಾನು ನೀನು ಮುಂದೆ 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 ಹೋಗುತ್ತಾ ದೇವರ ಕಾರ್ಯವನ್ನು ಪ್ರಕಟಣೆ ಮಾಡುವ ಕಾರ್ಯದಲ್ಲಿ ಇದ್ದೇವೆ. ಅದರಿಂದ ಇತರರಿಗೆ ಕ್ರಿಸ್ತನು ಗೊತ್ತಿಲ್ಲ, ಇತರನಿಗೆ ದೇವರು ಯಾರು ಎಂಬುದಾಗಿ ಗೊತ್ತಿಲ್ಲ, ಇತರರಿಗೆ ದೈವಿಕವಾದ ಜೀವಿತ ಏನು ಎಂಬುದಾಗಿ ಗೊತ್ತಿಲ್ಲ. ಆ ಲೋಕಕ್ಕೆ ನಾನು ನೀನು ಮಾದರಿಯಾಗಿದ್ದೇವೆ. ನಾನು ನೀನು ಹೇಗೆ ಜೀವಿಸ್ತೇವೋ, ನಾನು ನೀನು ಹೇಗೆ ನಾವು ಕುಟುಂಬವಾಗಿ, ನಾವುಗಳು ಸಭೆಯಾಗಿ ನಾವು ಹೇಗೆ ಜೀವನ ಮಾಡ್ತೇವೋ ಅದರ ಮೇಲೆ ನನ್ನ ಸಾಕ್ಷಿ ಜೀವಿತ ನಿಂತಿದೆ. ಅದು ಇತರರ ಜೀವಿತದಲ್ಲಿ ಪ್ರಭಾವವನ್ನು ಬೀರಲಿಕ್ಕೆ ಸಹಾಯವಾಗ್ತದೆ. ಅದರಿಂದ ದೇವರು ನಮ್ಮನ್ನು ಕರೀತಾ ಇದ್ದಾನೆ, ನಿನ್ನ ನಂಬಿಕೆಯಲ್ಲಿ ನಾವು ದೃಢವಾಗಿ ನಿಲ್ಲಬೇಕು. ನಾನು ದೇವರ ಮಾರ್ಗದರ್ಶನವನ್ನು ಕಲಿಯಬೇಕು. ದೇವರು ಬಯಸಿದ ಉದ್ದೇಶವನ್ನು ಅರ್ಥ ಮಾಡಿಕೊಳ್ಳಬೇಕು. ಅರ್ಥ ಮಾಡಿಕೊಂಡು ನಾನು ಜೀವನ ಮಾಡುತ್ತಾ ನನ್ನ ಜೀವಿತದಲ್ಲಿ ದೇವರ ಪ್ರಾಮುಖ್ಯತೆ, ನಂಬಿಕೆಯ ಪ್ರಾಮುಖ್ಯತೆ, ನನ್ನ ಜೀವನದಲ್ಲಿ ದೈವಿಕವಾದ ಜೀವನ, ಭಕ್ತಿಯ ಜೀವನ ಎಷ್ಟು ಪ್ರಾಮುಖ್ಯ ಎಂಬುದನ್ನು ನಾನು ಅಳವಡಿಸಿಕೊಳ್ಳುತ್ತಾ ನನ್ನ ಮಕ್ಕಳಿಗೆ ನಡೆಸಬೇಕಾಗಿದೆ ಪ್ರಿಯರೇ. ಅದರಿಂದ ನಾವುಗಳು ಒಂದನ್ನು ತೀರ್ಮಾನ ಮಾಡೋಣ. ಅದೇನೆಂದರೆ, ನಾವು ಶಿಷ್ಯತ್ವವನ್ನು ಮನೆಯಲ್ಲಿ ಪ್ರಾರಂಭ ಮಾಡೋಣ. ನಾನು ಯಾವಾಗಲೂ ಹೇಳ್ತೇನೆ, ಯು ಆರ್ ದ ಪಾಸ್ಟರ್ ಫಾರ್ ಯುವರ್ ಹೋಮ್. ನಿನ್ನ ಮನೆಗೆ ನೀನು ಸಭಾಪಾಲಕ. ಸಭೆಗೆ ಸಭಾಪಾಲಕರಿದ್ದಾರೆ, ಆದರೆ ನಿನ್ನ ಮನೆಯ ಯಜಮಾನ, ತಾಯಿ, ತಂದೆ ಮನೆಯ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕಾಗಿದೆ.
ಮನೆಯಲ್ಲಿ ಮಕ್ಕಳನ್ನು ಬೆಳೆಸುವಂಥದ್ದು ಅಂದರೆ ಅರ್ಥ ಬರೀ ನಾವು ಅವರಿಗೆ ಭೌತಿಕವಾದಂಥ ಅವಶ್ಯಕತೆಗಳನ್ನ ಕೊಡೋದು ಮಾತ್ರ ಅಲ್ಲ, ಅವರಿಗೆ ಆತ್ಮೀಕವಾದ ಜಗತ್ತನ್ನು ತೋರಿಸ್ಬೇಕಾಗಿದೆ. ಅವರಿಗೆ ದೇವರ ಮಹಿಮೆಯನ್ನು ಪ್ರಕಟಿಸಬೇಕಾಗಿದೆ. ದೇವರ ಸಂಬಂಧವನ್ನು ನಾವುಗಳು ಹೇಳಿಕೊಡ್ಬೇಕಾಗಿದೆ. ನಾವು ದೇವರನ್ನು ಅನುಭವಿಸುತ್ತಾ ದೇವರ ಶಕ್ತಿಯಲ್ಲಿ ಹೇಗೆ ಜೀವನ ಮಾಡಬೇಕೆಂಬುದಾಗಿ ಹೇಳಿಕೊಡ್ಬೇಕಾಗಿದೆ. ಪಾಪದ ಮೇಲೆ ಜಯವನ್ನು ಜೀವಿಸುವಂಥದ್ದನ್ನು ಹೇಳಿಕೊಡ್ಬೇಕಾಗಿದೆ. ಇವತ್ತು ಎವ್ರಿ ನ್ಯೂ ಜನರೇಷನ್ ಚಿಲ್ಡ್ರನ್ ಆರ್ ಸ್ಟ್ರಗ್ಲಿಂಗ್. ಇವತ್ತು ಏನು ಅನದರ್ ಫ್ಯೂ ಇಯರ್ಸ್ we can see psychological issues will become more. ಏನು ಇವತ್ತು ನಮ್ಮಲ್ಲಿ ದಾರಿಗಳಲ್ಲಿ ಹೋಗ್ತಿರೋ ಜನಗಳ ಹತ್ರ ನಾವುಗಳು ಹೋಗ್ಲಿಕ್ಕೆ ಆಗ್ತಿಲ್ಲ. ಯಾಕಂದರೆ ಮೋಸ್ಟ್ ಆಫ್ ದ ಪೀಪಲ್ ಆರ್ ಬಿಕಮ್ ಲಾಸ್ ದೇರ್ ಕಾನ್ಶಿಯಸ್. ಅವರು ಮಲ್ಟಿಪಲ್ ಜಾಬ್ಸ್ಗಳನ್ನ ಮಾಡ್ತಿದ್ದಾರೆ. ಇವತ್ತು ನೀವು ನೋಡ್ರಿ, ಗಾಡಿಗಳಲ್ಲಿ ಓಡಿಸುವಾಗ ಎಲ್ಲರೂ ಕೂಡ ಮೊಬೈಲ್ನ ಇಲ್ಲಿ ಇಟ್ಕೊಂಡಿರ್ತಾರೆ, ಅಲ್ಲಿ ನೋಡ್ತಿರ್ತಾರೆ, ಇಲ್ಲಿ ನೋಡ್ತಿರ್ತಾರೆ. ದೇ ಲಾಸ್ಟ್, ದೇ ಡೋಂಟ್ ನೋ, ಬಿಕಾಸ್ ದೇ ಆರ್ ರಶಿಂಗ್ ಇನ್ ದೇರ್ ಲೈಫ್. ಈ ಜಗತ್ತಿನಲ್ಲಿ ನಾನು ನನ್ನ ಮನೆಗೆ, ನನ್ನ ಮಕ್ಕಳಿಗೆ, ನನ್ನ ಕುಟುಂಬಕ್ಕೆ ನಾನು ದೈವತ್ವವನ್ನು, ದೇವರ ಉದ್ದೇಶವನ್ನು ನಾನು ತೋರಿಸ್ಲಿಲ್ಲ ಅಂದರೆ ನಾನು ದೇವರ ಯೋಜನೆಯನ್ನು ನೆರವೇರಿಸಲಿಕ್ಕೆ ಸಾಧ್ಯವಿಲ್ಲ. ಅದರಿಂದ ನಮ್ಮನ್ನು ನಾವುಗಳು ಒಪ್ಪಿಸಿಕೊಡೋಣ ದೇವರಿಗೆ. ನಾನು ನನ್ನ ಮನೆಯಲ್ಲಿ, ನನ್ನ ಮಕ್ಕಳಿಗೆ, ನನ್ನ ಪೌತ್ರಿಯರಿಗೆ ನಾನು ದೇವರ ನ್ಯಾಯ, ನೀತಿ, ದೇವರ ಮಾರ್ಗವನ್ನು, ದೇವರ ಕಾರ್ಯವನ್ನು ನಾನು ಬೋಧಿಸ್ತೇನೆ. ನನ್ನ ಮಕ್ಕಳಿಗೆ, ನನ್ನ ಕುಟುಂಬಕ್ಕೆ ನಾನು ಜವಾಬ್ದಾರಿಯನ್ನು ತೆಗೆದುಕೊಳ್ತೇನೆ. ನನ್ನ ಜವಾಬ್ದಾರಿಯನ್ನು ಸಭೆ ಮೇಲೆ ಹಾಕುವುದಿಲ್ಲ. ನನ್ನ ಜವಾಬ್ದಾರಿಯನ್ನು ನಾನು ಬೇರೆಯವ್ರ ಮೇಲೆ ಹಾಕುವುದಿಲ್ಲ. ನನ್ನದೇ ಆದ ಜವಾಬ್ದಾರಿಯನ್ನು ನಾನು ಕೇರ್ಸಲ್ ಲೀಡರ್ಸ್ ಮೇಲೆ ಹಾಕೋದಿಲ್ಲ. ನನ್ನ ಜವಾಬ್ದಾರಿಯನ್ನು, ನನ್ನ ಕುಟುಂಬದ ಜವಾಬ್ದಾರಿಯನ್ನು ನಾನೇ ತೆಗೆದುಕೊಳ್ತೇನೆ ಎಂಬುದಾಗಿ ದೇವರ ಬಳಿಯಲ್ಲಿ ಒಪ್ಪಿಸಿಕೊಡೋಣ. ನಾವೆಲ್ಲರೂ ಎದ್ದು ನಿಂತುಕೊಂಡು ನಾವುಗಳು ಕರ್ತನ ಸಮ್ಮುಖದಲ್ಲಿ ನಮ್ಮನ್ನೇ ನಾವುಗಳು ಒಪ್ಪಿಸಿಕೊಡೋಣ. ದೇವರಿಗೆ ಹೇಳೋಣ, ಸ್ವಾಮಿ, ನನ್ನ ಜೀವಿತದಲ್ಲಿ ನಿನ್ನ ಉದ್ದೇಶವನ್ನು ನೆರವೇರಿಸಲಿಕ್ಕಾಗಿ ದೇವರೇ, ನಿನ್ನ ಕರ್ತನೆ ದೈವತ್ವವನ್ನು, ನಿನ್ನ ಮೇಲಿಟ್ಟಂಥ ನನ್ನ ನಂಬಿಕೆಯನ್ನು ಸ್ವಾಮಿ ಅಪ್ಪ, ನಾನು ನಿನ್ನೊಂದಿಗೆ ಹೊಂದಿಕೊಂಡಂಥ ಅನ್ಯೂನ್ಯತೆಯನ್ನು, ಆ ಸಂಬಂಧದ ಅಮೂಲ್ಯತೆಯನ್ನು ನನ್ನ ಮಕ್ಕಳಿಗೂ, ನನ್ನ ಕುಟುಂಬಕ್ಕೂ, ನನ್ನ ಸ್ವಾಮಿ ನೆರೆಯವರಿಗೂ ನಾನು ಮಾದರಿಯಾಗಿ ಜೀವಿಸುತ್ತಾ ನನ್ನ ಮನೆಯಲ್ಲಿ ನಾನು ಸ್ವಾಮಿ ಅಪ್ಪ ದೈವಿಕ ಮನುಷ್ಯನಾಗಿ ಜೀವಿಸುವಂತೆ ಸಹಾಯ ಮಾಡು ಎಂಬುದಾಗಿ ಕೇಳಿಕೊಳ್ಳೋಣ. Father, we just want to ಥ್ಯಾಂಕ್ ಯು ಪಾಸ್ ಅನಿಲ್. ಇವತ್ತು ನಾವು ವಿಶೇಷವಾದ ದೇವರ ವಾಕ್ಯವನ್ನು ಕೇಳಿದ್ದೇವೆ. ಅನೇಕ ಸಾರಿ ಸಭೆಯಲ್ಲಂದರೆ ಪ್ರಾರ್ಥನೆ ಬಗ್ಗೆ, ದೇವರ ವಾಕ್ಯ ಬಗ್ಗೆ, ನಂಬಿಕೆ ಬಗ್ಗೆ ಹಲವಾರು ಆತ್ಮಿಕ ವಿಷಯಗಳನ್ನು ನಾವು ಸಾಧಾರಣವಾಗಿ ಕೇಳ್ತಾ ಇರ್ತೇವೆ. ಬಟ್ ಎಲ್ಲದಕ್ಕಿಂತ ಪ್ರಾಮುಖ್ಯವಾದದ್ದು ನಮ್ಮ ಕೌಟುಂಬಿಕ ಜೀವನ. ಆಮೇನ್. ಕೊನೆಯಾಗಿ ಮುಗಿಸಿದ ಸ್ಲೈಡಲ್ಲಿ ಸಭೆಯ ಜವಾಬ್ದಾರಿಗಳೇನು, ಮನೆಯಲ್ಲಿ ತಂದೆ ತಾಯಿರ ಜವಾಬ್ದಾರಿ ಏನಂತ ಹೇಳ್ಕೊಟ್ರು. ನೋಡಿದ್ರೆ ಅದನ್ನು ನಿಮ್ಮ ಒಂದು ಅನಿಸಿಕೆಯಲ್ಲಿ ಯಾವ್ದು ಕಷ್ಟ? ಪಾಸ್ಟ್ರು ಚರ್ಚೆಗೆ ಬೋಧನೆ ಮಾಡೋದ, ತಂದೆ ತಾಯಿಗಳಿಗೂ ಮಕ್ಕಳಿಗೆ ಹೇಳ್ಕೊಡೋದ, ಯಾವುದು ಕಷ್ಟವಾದ ವಿಷಯ ಅಂತೀರ? ಯಾವುದು? ಹಲೋ, ಪ್ರಶ್ನೆ ಅರ್ಥ ಆಯ್ತಾ? ಯಾವ್ದು ಕಷ್ಟ? ಎರಡರಲ್ಲಿ ಯಾವ್ದು ಕಷ್ಟ ಹೇಳಿ? ಯಾವ್ದು ಈಸಿ? ಯೋಚನೆ ಮಾಡ್ತಾ ಇದ್ದೀರಾ? ಯಾವ್ದು ಕಷ್ಟ? ಹೋಮ್, ಕರೆಕ್ಟ್. ಪಾಸ್ಟ್ ನಿಂತ್ಕೊಳ್ತಾರೆ, ಭಾನುವಾರ ಎಲ್ಲರೂ ಚೆನ್ನಾಗಿ ಕೂತ್ಕೊಂಡು ಕೇಳಿಸ್ಕೊಳ್ತೀರ. ಅರ್ಧ ಗಂಟೆ ನಮ್ಮ ಮಕ್ಕಳ ಜೊತೆ ಕೂತ್ಕೊಂಡು ಮಾತಾಡೋಕ್ಕಾಗತ್ತಾ? ಕೇಳ್ತಾರ? ದೇರ್ ಇಸ್ ಅ ಬ್ಯಾಟಲ್ ದೇರ್. ಅದು ಪ್ರಾರ್ಥನೆಯಲ್ಲಿ ನಾವು ಗೆಲ್ಲಬೇಕು. ಆಮೇಲೆ ಪ್ರತಿಯೊಂದು ತಂದೆ ತಾಯಿಗಳಿಗೂ ದೇವರ ಕೃಪೆ ಬೇಕು, ದೇವರ ಆತ್ಮನ ಸಹಾಯ ಬೇಕು. ನಮ್ಮ ಮಕ್ಕಳೊಟ್ಟಿಗೆ ನಾವು ಮಾತನಾಡಿ ನಮ್ಮ ನಂಬಿಕೆಯನ್ನು ವರ್ಗಾಯಿಸುವಂಥದ್ದು, ನಮ್ಮ ಅನುಭವಗಳನ್ನು ಅವರೊಟ್ಟಿಗೆ ಹೇಳ್ಕೊಳ್ಳುವಂಥದ್ದು, ಆತ್ಮೀಯ ಜೀವನದಲ್ಲಿ ನಡೆಸುವಂಥದ್ದು ಭಾಳ ಕಷ್ಟವಾದ ಈ ದಿನಗಳಲ್ಲಿ. ಮುಂಚೆ ಹತ್ರ ಇಲ್ಲ, ತಂದೆ ತಾಯಿಗಳಿಗೆ ಭಯಪಡೋ ಮಕ್ಕಳಲ್ಲ. ಇವತ್ತು ತಂದೆ ತಾಯಿಗಳು ಮಕ್ಕಳಿಗೆ ಭಯಪಡಬೇಕು. ಆ ರೀತಿಯ ಸಂತತಿಯನ್ನು ಜೀವಿಸ್ತಾ ಇದೆ. ಆದರೆ ದೇವರ ಜ್ಞಾನದಿಂದ ಮಾಡೋಕ್ಕೆ ಸಾಧ್ಯ. ಎಲ್ಲರ ಕುಟುಂಬವಾಗಿ ನಾವು ಪ್ರಾರ್ಥನೆ ಮಾಡೋಣ. ವಿಶೇಷವಾಗಿ ತಂದೆ ತಾಯಂದಿರು ನಿಮ್ಮ ಜವಾಬ್ದಾರಿಯನ್ನು ಗ್ರಹಿಸಿಕೊಂಡವರಾಗಿ ಒಂದು ನಿಮಿಷ ನಾವು ಪ್ರಾರ್ಥನೆ ಮಾಡಿ ಹೇಳಿ, ಅಪ್ಪ, ಅಬ್ರಾಹ್ಮನ ಹಾಗೆ ಇಸ್ಸಾಕನಿಗೆ ಯಾವ ರೀತಿಯಾಗಿ ದೇವರ ನಂಬಿಕೆಯನ್ನು ವರ್ಗಾಯಿಸಿದನು, ಪ್ರಾರ್ಥನೆ ಜೀವಿತವನ್ನು ವರ್ಗಾಯಿಸಿದನು, ತನ್ನ ಅನುಭವಗಳನ್ನು ವರ್ಗಾಯಿಸಿದನು,
ನಾನು ನನ್ನ ಕುಟುಂಬದವರಿಗೆ ಕರ್ತನೆ ನಿನ್ನ ನಂಬಿಕೆಯನ್ನು ನಾನು ವರ್ಗಾಯಿಸ್ತೇನೆ, ನಿನ್ನ ಮೌಲ್ಯಗಳನ್ನು ನಾನು ಉಪದೇಶಿಸ್ತೇನೆ. ಅದಕ್ಕೆ ನೀನು ಕಾರ್ಯ ಮಾಡು, ಮಕ್ಕಳ ಜೀವನದಲ್ಲಿ ಕಾರ್ಯ ಮಾಡು ಅಂತ ಒಂದು ವಾತಾವರಣವನ್ನು ಮನೆಯಲ್ಲಿ ಸೃಷ್ಟಿ ಮಾಡ್ಕೊಳ್ಳಿ ಎಂಬುದಾಗಿ ದಯವಿಟ್ಟು ಪ್ರಾರ್ಥನೆ ಮಾಡೋಣ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಪ್ರಾರ್ಥಿಸಿ, ಒಂದು ನಿಮಿಷ ಒಪ್ಪಿಸ್ಕೊಡೋಣ. ಥ್ಯಾಂಕ್ ಯು ಜೀಸಸ್. ನಿಜವಾಗಿಯೂ ಪ್ರಾರ್ಥನೆ ಮಾಡೋದಾದರೆ ದೇವರು ತನ್ನ ಕೃಪೆಯನ್ನು ನಿಮ್ಮ ಮೇಲೆ ಈ ಸಮಯದಲ್ಲೇ ಸುರಿಸುವಾತನಾಗಿದ್ದಾನೆ. ನಿಮಗೆ ಬೇಕಾದ ಜ್ಞಾನವನ್ನು ನಿಮ್ಮ ಮಕ್ಕಳ ಜೀವನದಲ್ಲಿ ಆತನ ಕಾರ್ಯ ಮಾಡ್ತಾನೆ, ಅವರನ್ನ ಆತನ ಬದಲಾಯಿಸ್ತಾನೆ. ಕುಟುಂಬದಲ್ಲಿ ಅಂಥ ಒಂದು ವಾತಾವರಣವನ್ನು ದೇವರು ಸೃಷ್ಟಿ ಮಾಡ್ತಾರೆ. ಸೈತಾನನ ಯೋಜನೆಗಳು ನಾಶವಾಗ್ತವೆ. ಥ್ಯಾಂಕ್ ಯು ಜೀಸಸ್. ಸರ್ವಶಕ್ತನಾದ ನಮ್ಮ ಪರಲೋಕದ ದೇವರೇ, ಈ ಭಾನುವಾರದ ದಿನದಂದು ನಮ್ಮೊಟ್ಟಿಗೆ ನೀನು ಮಾತನಾಡಿದ್ದೀಯಾ. ನಿಮ್ಮ ಸೇವಕರು ಪಾಸ್ ಅನಿಲ್ ಅವ್ರನ್ನ ಕಳಿಸಿಕೊಟ್ಟು ಈ ಕೌಟುಂಬಿಕ ಜೀವನದ ಪ್ರಾಮುಖ್ಯತೆ ಬಗ್ಗೆ ನಮಗೆ ಜ್ಞಾಪಕಪಡಿಸೋದಕ್ಕೋಸ್ಕರ ನಾನು ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ಕರ್ತನೇ, ಈ ಕುಟುಂಬದ ಈ ಸಭೆಯ ಎಲ್ಲ ಕುಟುಂಬಗಳಿಗೋಸ್ಕರ ಪ್ರಾರ್ಥನೆ ಮಾಡ್ತೇವೆ. ಪ್ರತಿಯೊಂದು ಕುಟುಂಬದ ಕೇಂದ್ರ ಬಿಂದು ನೀನಾಗಿರಬೇಕಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಒಬ್ಬ ಗಂಡ, ಹೆಂಡತಿ, ಮಕ್ಕಳು ಅವರೆಲ್ಲರೂ ಕೂಡ ತಮ್ಮ ಜವಾಬ್ದಾರಿಗಳನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸಿ ಒಂದು ಕ್ರೈಸ್ತ ಕೇಂದ್ರಿತ ಕುಟುಂಬಗಳನ್ನಾಗಿ ನಮ್ಮ ಕುಟುಂಬಗಳನ್ನು ಮಾರ್ಪಡಿಸಬೇಕಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ನಮ್ಮ ಕುಟುಂಬಗಳ ವಿರೋಧವಾಗಿ ಹೋರಾಡ್ತಿರುವ ಸೈತಾನನ ಎಲ್ಲ ಕುತಂತ್ರಗಳನ್ನು, ಚಟುವಟಿಕೆಗಳನ್ನು ಯೇಸುವಿನ ನಾಮದಲ್ಲಿ ನಾವು ನಾಶ ಮಾಡ್ತೇವೆ. ನಮ್ಮೆಲ್ಲರ ಮನೆಯಲ್ಲಿ ಕರ್ತನೆ ನಿನ್ನ ಪ್ರಸನ್ನತೆಯು ಹರಡಲಿ, ನಿಮ್ಮ ಸಾನ್ನಿಧ್ಯವೂ ಹರಡಲಿ ಕರ್ತನೆ. ನಿನ್ನ ಸ್ತುತಿ ಸ್ತೋತ್ರಗಳು ಯಾವಾಗಲೂ ಇರಲಿ ಕರ್ತನೆ. ನಾವು ಪ್ರಾರ್ಥಿಸುವ ಕುಟುಂಬವಾಗಿ ನಮ್ಮನ್ನು ಮಾಡು, ಆರಾಧಿಸುವ ಕುಟುಂಬವನ್ನಾಗಿ ನಮ್ಮನ್ನು ಮಾಡು, ನಿನ್ನ ಸೇವೆ ಮಾಡೋ ಕುಟುಂಬವನ್ನಾಗಿ ನಮ್ಮ ಮಾಡು ಕರ್ತನೆ. ಈ ಲೋಕದಲ್ಲಿ ಅನೇಕ ಕುಟುಂಬಗಳಿಗೆ ನಾವು ಮಾರ್ಗದರ್ಶನ ನೀಡೋ ಕುಟುಂಬವನ್ನಾಗಿ ನಮ್ಮ ಕುಟುಂಬಗಳನ್ನಾಗಿ ಮಾಡಬೇಕನ್ನು ನಾವು ಪ್ರಾರ್ಥಿಸ್ತೇವೆ. ಅಂಥ ಜಯಭರಿತವಾದ ಕ್ರೈಸ್ತ ಕೇಂದ್ರಿತ ಕುಟುಂಬಗಳು ನಮ್ಮದಾಗಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ನಮ್ಮ ವಾಕ್ಯನ ತಂದಂಥ ಅನಿಲ್ ಅವ್ರ ಕುಟುಂಬಕ್ಕೋಸ್ಕರ ಪ್ರಾರ್ಥಿಸ್ತೇವೆ. ಈ ಒಂದು ಕ್ಷೇತ್ರದಲ್ಲಿ ಸೇವೆಯಲ್ಲಿ ಅನೇಕರಿಗೆ ಆಶೀರ್ವಾದಕರವಾಗಿರುವುದಕ್ಕೆ ಅವರನ್ನು ಉಪಯೋಗಿಸ್ಕೊಳ್ತಾ ಇದೆಯಾ. ಮುಂದುವರೆದವ್ರ ಸೇವೆಯನ್ನು ಆಶೀರ್ವದಿಸು. ಮತ್ತೊಮ್ಮೆ ಈ ವಾರವನ್ನು ಕರ್ತನೆ ನಾವು ನಿಮ್ಮ ಕೈಗಳಿಗೆ ಸಮರ್ಪಿಸಿಕೊಡ್ತೇವೆ. ಪ್ರತಿನಿತ್ಯವೂ ನಾವು ನಿಮ್ಮ ಸಂಗಡ ನಡೆದು ಕುಟುಂಬವಾಗಿ ನಿನ್ನನ್ನು ಕರ್ತನೆ ಸೇವಿಸುವ, ನಿನ್ನೊಟ್ಟಿಗೆ ನಡೆಯುವ ಅನುಭವವನ್ನು ನಮಗೆ ನೀಡಬೇಕನ್ನು ನಾವು ಪ್ರಾರ್ಥಿಸ್ತೇವೆ. ಎಲ್ಲ ಸ್ತುತಿ ಘನ ಮಹಿಮೆಯನ್ನು ನಿಮ್ಮೊಬ್ಬರಿಗೆ ನಾವು ಸಲ್ಲಿಸುತ್ತೇವೆ. ಯೇಸುವಿನ ಅಮೂಲ್ಯವಾದ ನಾಮದಲ್ಲಿ ನಾವು ಪ್ರಾರ್ಥಿಸ್ತೇವೆ ತಂದೆಯೇ. ತಂದೆಯಾದ ದೇವರ ಪ್ರೀತಿಯು, ಕರ್ತನಾದ ಯೇಸು